ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಆನಂದ ನಮಸ್ತೆ, ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಇಡೀ ಕರ್ನಾಟಕ ಕಾಯ್ತಾ ಇರೋದು ಒಂದೇ ವಿಚಾರಕ್ಕೆ, ಅದು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ. ಪ್ರತಿ ಕನ್ನಡಿಗ ಕಾಯ್ತಾ ಇರೋದು ಒಂದೇ ಉತ್ತರಕ್ಕೆ, ಅದು ಈ ಬಿಗ್ ಬಾಸ್ ಸೀಸನ್ 12ರ ಟೈಟಲ್ ವಿನ್ನರ್ ಯಾರು. ಒಳಗಡೆ ಫೈನಲಿಸ್ಟ್ಗಳ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ, ಹೊರಗಡೆ ನಮ್ಮ ಬಿಗ್ ಬಾಸ್ ವೀಕ್ಷಕರ ಹವ ಹೆಚ್ಚು ಹೆಚ್ಚು ಆಗ್ತಾನೇ ಇದೆ. ಆಚೆ ಕಡೆ ಆಗ್ತಾ ಇರುವಂಥ ವಾರ್ ಆಗಲಿ, ವೈರಲ್ ವಿಡಿಯೋಸ್ ಆಗಲಿ ಒಳಗಡೆ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆಟದಲ್ಲಿರೋ ಟೆನ್ಷನ್, ವಿನ್ನಿಂಗ್ ರೇಸಲ್ಲಿರೋವಂಥ ಒಂದು ಪ್ರೆಷರ್ ಹೊರಗಡೆ ಇರೋರಿಗೆ ಅರ್ಥ ಆಗಲ್ಲ. ಇನ್ನು 24 ಗಂಟೆಗಳ ಕಾಲದಲ್ಲಿ ಈ ಸೀಸನ್ನಿನ ವಿನ್ನರ್ ಯಾರು ಅಂತ ಗೊತ್ತಾಗುವಂಥ ಈ ಕ್ರೂಷಿಯಲ್ ಸಿಚುವೇಶನ್ನಲ್ಲಿ ಮನೆ ಒಳಗಡೆ ವಾತಾವರಣ ಹೇಗಿದೆ ಅಂತ ಒಂದು ಸಲ ನೋಡ್ಕೊಂಬರೋಣ. ನಾಳೆ ನಡೆಯುವಂಥ ಒಂದು ಗ್ರ್ಯಾಂಡ್ ಫಿನಾಲೆ ಹೇಗಿರುತ್ತೆ ಅಂತ ಒಂದು ಸಣ್ಣ ಟ್ರೇಲರ್ ನಮ್ಮ ಕಂಟೆಸ್ಟೆಂಟ್ಸ್ಗೆ ತೋರಿಸೋಣ. ಪ್ರೀ ಫಿನಾಲೆ ಸಂಚಿಕೆಯನ್ನು ಶುರು ಮಾಡೋಣ ಅಂತ ಹೇಳ್ತಾ, ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, co-presented by Sunrich Refined Sunflower Oil ಹಾಗೂ Asian Paints, co-powered by Ashasura Realities, Walkmake Footwear, Santoor, Maruti Suzuki Heritage, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಹಾಗೂ ತೇಜು ರೆಡಿ ಮಿಕ್ಸ್ ಮಸಾಲೆ. ಮನೆ ಒಳಗಡೆ ಹೋಗೋಣ, ನಮ್ಮ ಈ ಪ್ರೀ ಫಿನಾಲೆ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್. ಹೇಗಿದ್ದೀರಿ? ತುಂಬಾ ಖುಷಿಯಾಗಿರ್ಬೇಕಲ್ಲ, ಮಿಕ್ಕಿದವ್ರು ಎಲ್ಲಾರನ್ನು ಮನೆಯಿಂದ ಹೊರಗಡೆ ಹಾಕಿ ಒಳಗಡೆ ಇರಕ್ಕೆ. ಕೂತ್ಕೊಳ್ಳಿ ಎಲ್ಲರೂ. ಆಲ್ ಆಫ್ ಯು ಆರ್ ಲುಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಈಗ ಫೈನಲಿ ಟಾಪ್ 6 ಸ್ಥಾನಕ್ಕೆ ರೀಚ್ ಆಗಿದ್ದೀರಿ. ಫಸ್ಟ್ ಆಫ್ ಆಲ್ ವೆರಿ ಬಿಗ್ ಕಂಗ್ರ್ಯಾಚುಲೇಷನ್. ಕೇವಲ ಇನ್ನು 24 ಗಂಟೆ ವಿನ್ನರ್ ಯಾರು ಗೊತ್ತಾಗತ್ತೆ. ವೀಕ್ಷಕರಿಗೆ ಬಿಗ್ ಬಾಸ್ ಮುಗಿಯುತ್ತೆ. ದಿಸ್ ದ ಲಾಸ್ಟ್ ಡೇ. ಇದು ಮುಗಿದ್ರೆ ಫಿನಾಲೆ, ಕರೆಕ್ಟ್? ಈಗ ತಲೆಯಲ್ಲಿ ಏನು ಓಡ್ತಾ ಇದೆ ಗಿಲ್ಲಿ? ಅಣ್ಣ ಭಯನೇ ಜಾಸ್ತಿ ಆಗೈತಣ್ಣ. ಇಲ್ಲಿವರೆಗೂ ಬಂದ್ಬಿಟ್ಟವಿ, ಇನ್ನೊಂದೇ ಒಂದು ಹೆಜ್ಜೆ ಫೈನಲ್ ಏನಾಯ್ತದೋ ಏನು ಭಯನೇ ಜಾಸ್ತಿ ಆಯ್ತದೆ. ಅಂದರೆ ನಾನು ಇದೇ ಫಸ್ಟ್ ಅಣ್ಣ, ಈ ಥರ ಒಂದೇ ಕಡೆ ಒಂದು 3-4 ತಿಂಗಳು ಒಂದೇ ಕಡೆ ಇದ್ದಿದ್ದು ಇದೇ ಫಸ್ಟ್ ಅಣ್ಣ. ನನಗೆ ಆಗಲ್ಲ, ಒಂದು 7-8 ವಾರಕ್ಕೆಲ್ಲ ಬಂದ್ಬಿಡ್ತೀನಿ ಅಂತ ಅನ್ಕೊಬಿಟ್ಟಿದೆ ಅಣ್ಣ. ಕಾವ್ಯ ಅವರೇ? ರೈಟ್ ನಾವು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಸರ್. ನನಗೂ ಅನ್ಎಕ್ಸ್ಪೆಕ್ಟೆಡ್, ನಾನು ಟಾಪ್ 6 ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಸರ್. ಇದ್ರ ಮೇಲೆ ಏನೇ ಆದರೂ ಇಟ್ ಈಸ್ ವೆರಿ ಹ್ಯಾಪಿ ಮೂಮೆಂಟ್. ಧನುಷ್ ಅವರೇ? ಐ ಫೀಲ್ ಸೋ ಗ್ರೇಟ್ಫುಲ್ ಸರ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಹೊರಗಡೆ ಸೀರಿಯಲ್ ಮಾಡಬೇಕಾದ್ರೆ ಹೊರಗಡೆ ಎಲ್ಲೇ ಹೋದ್ರು ಕ್ಯಾರೆಕ್ಟರ್ ನೇಮ್ ಕರೆಯೋರು, ಯಾವತ್ತು ಧನುಷ್ ಅಂತ ಯಾರು ಕರಿತಿರ್ಲಿಲ್ಲ. ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಅವರು ನನ್ನ ಕ್ಯಾರೆಕ್ಟರ್, ನನ್ನ ಪರ್ಸನಾಲಿಟಿನ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಜನ ಇಷ್ಟಪಟ್ಟಿರೋದ್ರಿಂದ ಇಲ್ಲಿವರೆಗೂ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಸರ್. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಹೇಗಿರುತ್ತೋ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇದೆ, ನೋಡ್ಬೇಕು ಸರ್. ರಕ್ಷಿತಾ ಅವರೇ? ಎಸ್ ಸರ್. ನನಗೆ ನೆನಪಿರೋದು ಇವತ್ತಿಗೂ ಅಲ್ಲಿಂದ ಹಿಂಗೆ ನಡ್ಕೊಂಬಂದ್ರಿ, ನಮಗೆ ನಿಮ್ಮ ಪರಿಚಯ ಗೊತ್ತಿರಲಿಲ್ಲ, ವಿಡಿಯೋವನ್ನು ನೋಡಿದ್ವಿ. ಅಲ್ಲಿಂದ ಪದೇ ಪದೇ ಎಕ್ಸಿಟ್ ಎಂಟ್ರಿ ಇದ್ದಿದೆ ನಿಮ್ಮದು ಈ ಮನೆಯಲ್ಲಿ. ಸೊ ಈಗ ಅಷ್ಟು ಜನ ಬಹಳ ಕರ್ನಾಟಕದಲ್ಲಿ ಪರಿಚಯಿಸ್ತರಿದ್ದರು, ಹೆಸರು ಮಾಡಿದವರಿದ್ದರು, ಅವರೆಲ್ಲರ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ಇಲ್ಲಿವರೆಗೆ ರೀಚ್ ಆಗಿರೋದು ನೀವು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಹೌ ಡು ಯು ಫೀಲ್ ದಟ್? ಸರ್ ತುಂಬ ಖುಷಿ ಆಗ್ತಾ ಉಂಟು. ನಾನು ಅಂದ್ಕೊಳ್ಳೇ ಇಲ್ಲ ಯಾವಾಗ ನಾನು ಫಸ್ಟ್ ಟೈಮ್ ಇಲ್ಲಿ ಬರುವಾಗ ನಾನು ಟಾಪ್ 6 ಬರ್ತೀನಿ ಅಂತ. ಜನರು ಅಂದರೆ ಬಿಟ್ಕೊಡ್ಲಿಲ್ಲ ಮಧ್ಯದಲ್ಲಿ. ಎಷ್ಟು ನಾನು ಇದೇ ಮಾಡಿದ್ರೆ ಕೂಡ ನೀವು ಮತ್ತು ಅಷ್ಟೇ. ರಘುವರೇ?
ಸರ್ ಮಿಕ್ಸ್ಡ್ ಫೀಲಿಂಗ್ ಸರ್. ಒಂದು ಕಡೆ ಐ ಆಮ್ ವೆರಿ ಸ್ಯಾಡ್, ಯಾಕಂದರೆ ಕೊನೆ ದಿವಸ ಅಂತ. ಆ್ಯಂಡ್ ಇನ್ನೊಂದು ಕಡೆ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ಯಾಕಂದರೆ ಒಂದು 25 ಇಯರ್ಸಿಂದ ನಾನೊಂದು ಡಿಫ್ರೆಂಟ್ ಒಂದು ಡಿಸಿಪ್ಲಿನ್ಡ್ ಆಗಿ ಒಂದೇ ಒಂದು ರೂಟೀನಲ್ಲಿ ಮಾಡ್ಕೊಂಬಂದವನು. ತುಂಬ ಎಮೋಷ್ನಲ್ ಜರ್ನಿ ಇತ್ತು, ಸಖತ್ ಕನೆಕ್ಟ್ ಆಗಿಬಿಟ್ಟೆ ಮನೆಗೆ. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಅಂದರೆ ಐ ಕಾಂಟ್ ಫರ್ಗೆಟ್ ದಿಸ್ ಜರ್ನಿ. ಐ ಆಮ್ ವೆರಿ ಹ್ಯಾಪಿ, ಎಕ್ಸೈಟೆಡ್. ಟಾಪ್ 6 ಬಂದಿರೋದು. ಐ ಆಮ್ ವೆರಿ ಪ್ರೌಡ್ ಆಲ್ಸೋ ಅಬೌಟ್ ಮೈ ಸೆಲ್ಫ್. ಅಶ್ವಿನಿ ಅವರ ಅಣ್ಣ ತುಂಬ ಚೆನ್ನಾಗಿತ್ತು ಇಲ್ಲಿವರೆಗೂ ನನ್ನ ಜರ್ನಿ. ನನಗೆ ನಾನೇ ಒಂದು ರೀತಿ ಐ ಥಿಂಕ್ ಪರೀಕ್ಷೆಗೆ ಒಳಗಾದಂಥ ಒಂದು ದೊಡ್ಡ ಯೂನಿವರ್ಸಿಟಿ ಇದು. ನಾನು ತುಂಬ ಲೈಫನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಬಿಗ್ ಬಾಸ್ ಅಂತ ಬಂದಾಗ ಬಿಗ್ ಬಾಸ್ನ ನಾನು ನೋಡ್ತಿರ್ಲಿಲ್ಲ, ಬಟ್ ತುಂಬ ಜನ ಹೇಳೋರು ಬಿಗ್ ಬಾಸ್ ನಾವು ನೋಡ್ತಿದ್ದೀವಿ. ಏನಿದೆ ಅಂಥದ್ದು ಬಿಗ್ ಬಾಸಲ್ಲಿ? ನಾನೇ ಒಬ್ಬ ಆರ್ಟಿಸ್ಟಾಗಿ ನಾನು ಕೂಡ ಇದೇ ಫೀಲ್ಡಲ್ಲಿ ಇದ್ದರೂ ಕೂಡ ಏನಿದೆ ಅಂಥದ್ದು ಬಿಗ್ ಬಾಸ್ ಇಷ್ಟೊಂದೆಲ್ಲ ಫಾಲೋ ಮಾಡ್ತಾರೆ ಅಂತ ಟೋಟಲಿ ಬ್ಲ್ಯಾಂಕ್ ಆಗಿ ನಾನು ಈ ಮನೆ ಒಳಗಡೆ ಬಂದೆ. ಬಟ್ ಬಂದಮೇಲೆ ನನಗೆ ಅನ್ನಿಸ್ತಾ ಇರೋದು ಒಂದೇ, ಇನ್ನೂ ಬೇಗ ಇಲ್ಲಿಗೆ ಬರಬೇಕಿತ್ತು ಅಂತ ಅನಿಸುತ್ತೆ ಅಣ್ಣ. ಬಟ್ ಐವ್ ಲರ್ನ್ಡ್ ಅ ಲಾಟ್. ತುಂಬ 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 ಕಲ್ತಿದ್ದೀನಿ ಅಣ್ಣ ನಾನು ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನಾನು ಅಲ್ಲಿ ನೀವು ನಿಂತಾಗ ಎಲ್ರಿಗೂ ನೀವು ಅಭಿನಯ ಚಕ್ರವರ್ತಿ, ಬಟ್ ನಮಗೆ ಪ್ರತಿ ವಾರ ಒಬ್ಬ ಗುರುವಿನ ಸ್ಥಾನದಲ್ಲಿ ನೀವಲ್ಲಿ ನಿಂತಿರ್ತೀರಿ. ಸೊ ಥ್ಯಾಂಕ್ ಯು. ಈ ಒಂದು ಯೂನಿವರ್ಸಿಟಿಲಿ ಒಬ್ಬ ಗುರುವಿನ ಸ್ಥಾನವನ್ನು ತುಂಬಿದಂಥವ್ರು ನೀವು. ನಮ್ಮ ತಪ್ಪುಗಳನ್ನು ಏಳು ಬೀಳುಗಳನ್ನ ತಿದ್ದುತ್ತಾ ಜನರಿಗೆ ನಮ್ಮನ್ನು ಪರಿಚಯಿಸ್ತಾ ನಮ್ಮ ವ್ಯಕ್ತಿತ್ವವನ್ನು ಇನ್ನಷ್ಟು ಪಾಲಿಷ್ ಮಾಡಿದ್ದು ನೀವು. ಸೊ ಐ ವಾಂಟ್ ಟು ಥ್ಯಾಂಕ್ ಯು ಆ್ಯಂಡ್ ದ ಎಂಟೈರ್ ಬಿಗ್ ಬಾಸ್ ಟೀಮ್. ಇಲ್ಲಿವರೆಗೂ ನಮ್ಮನ್ನು ಉಳಿಸ್ಕೊಂಡು ಬಂದಿರುವಂಥ ಇಡೀ ಕರ್ನಾಟಕ ಜನತೆಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಅಣ್ಣ. ಇಲ್ಲಿಂದ ನಾನು ಕಂಪ್ಲೀಟಾಗಿ ನಾನು ಹೇಳಿದಾಗೆ ಅಶ್ವಿನಿ ಗೌಡ ಆಗಿ ನನ್ನ ಮನೆ ಒಳಗಡೆ ಬಂದೆ, ಬಟ್ ಅಶ್ವಿನಿಯಾಗಿ ಒಬ್ಬ ಮಗುವಾಗಿ ನಾನು ನಿಮ್ಮ ಮನೆಯಿಂದ ಹೋಗೋಕ್ಕೆ ಇಷ್ಟಪಡ್ತೀನಿ. ಈಗ ಮಿಡ್ ವೀಕ್ ಎವಿಕ್ಷನ್ ನಡೆಯುತ್ತೆ. ಎಷ್ಟು ಜನಕ್ಕೆ ಶಾಕ್ ಆಯಿತು, ಯಾರಿಗಾದರೂ ಜಸ್ಟ್ ಮಿಸ್ ಆಯಿತು, ನಾನು ಇರಬೇಕಿತ್ತೇನೋ ಅಲ್ಲಿ. ಒಂದು ಜೆನ್ಯೂನ್ ಟಾಕ್. ಧ್ರುವಂತ್ ಅವ್ರ ಎವಿಕ್ಷನ್ ಬಗ್ಗೆ ಏನು ಅನ್ನಿಸ್ತು ಅದಾದಮೇಲೆ? ಫಸ್ಟಿಗೆ ನನಗೆ ಗೊತ್ತಿರೋ ಹಾಗೆ ನಾವು ಸೇಫ್ ಆದರೆ ಸಾಕು ಅಂತ ಹೋಗ್ತಾ ಇರೋದೊಂದು ಮನಸ್ಥಿತಿ. ಅದಾದಮೇಲೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಒಬ್ಬ ವ್ಯಕ್ತಿ ಹೋಗಿರೋದ್ರ ಬಗ್ಗೆ. ಇವೆರಡರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಧನುಷ್? ನಾನು ಧ್ರುವಂತೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಸರ್. ಲಾಸ್ಟ್ ವೀಕು ನೀವು ಕಿಚ್ಚನ ಚಪ್ಪಾಳೆ ಕೊಟ್ಟಿರ್ತೀರ ಧ್ರುವಂತ್ ಅವ್ರಿಗೆ. ಎಲ್ಲೋ 50-50 ಡೌಟಲ್ಲಿದ್ದೆ. ಆದರೆ ಆ ಸೆಕೆಂಡ್ ಪೊಸಿಷನಲ್ಲಿ ಕಾವ್ಯ ಇದ್ದಾಗ ನಂಗೆ ಕಾವ್ಯ ಹೋಗಲ್ಲ ಅಂತ ಅನ್ನಿಸ್ತು. ನನ್ನ ಪ್ರಕಾರ ಅದೇ ಅವರೇ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ ಸರ್. ಓಕೆ, ಒಬ್ಬ ವ್ಯಕ್ತಿಗೆ ನಾವು ಯಾಕೆ ಚಪ್ಪಾಳೆ ಕೊಡ್ಬೋದು ಧನುಷ್? ಈ ಹೊರಗಡೆ ಕೂತ್ಕೊಂಡು ಭಾಳ ಉಪವಾಸ ಮಾಡಿ ತಲೆ ಕೆಡಿಸ್ಕೊಂಡು ವೀಕ್ಷಕರಿಗೆ ಇಲ್ಲಿ ಭಾಳ ತಲೆ ಕೆಡಿಸ್ಕೊಂಡು ಕಿಚ್ಚನ ಚಪ್ಪಾಳೆ ಅನ್ನೋದು ಒಂದು ಪರ್ಸನಲೈಸ್ಡ್ ನನ್ನ ಅನಿಸಿಕೆ. ನಮಗೆ ಸ್ಕೂಲಲ್ಲಿ ನಮ್ಮ ಟೀಚರ್ ಕೂಡ ಹೇಳ್ಕೊಟ್ಟಿರೋದು, ಆಲ್ವೇಸ್ ಎನ್ಕರೇಜ್ ದೋಸ್ ಪೀಪಲ್ ಹೂ ಡಿಸರ್ವ್. ಬಿಗ್ ಬಾಸ್ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಅಲ್ಲ, ಒಬ್ಬ ಸುದೀಪನಿಂದ ಅಲ್ಲ. ಬಿಗ್ ಬಾಸ್ ಅನ್ನೋದು ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಲಾಡ್ ಆಫ್ ಪೀಪಲ್. ಪ್ರತಿಯೊಬ್ಬರು ಇದ್ರೇ ಬಿಗ್ ಬಾಸ್, ಪ್ರತಿ ವ್ಯಕ್ತಿತ್ವ ಇದ್ರೇ ಇನ್ನೊಂದು ವ್ಯಕ್ತಿ ಎದ್ದೇಳಕ್ಕೆ ಸಾಧ್ಯ. ರೈಟ್? ಧ್ರುವಂತ್ ಅಲ್ಲಿ ಒಳಗಡೆ ಇಲ್ಲ, ಇದು ನಮಗೆ ಗೊತ್ತಿರಲಿಲ್ವಾ? ಅವರು ಗೆಲ್ದಲೇ ಇರ್ಬೋದು, ಕಾಂಟ್ರಿಬ್ಯೂಷನ್ ಇರುತ್ತೆ. ಇವತ್ತು ಧ್ರುವಂತ್ ಹೊರಗಡೆ ಹೋಗ್ತಾರೆ, ಎಲ್ಲೋ ಒಂದು ಚಿಕ್ಕ ವಾಸನೆ ನಮಗೆ ಬಂದಿರಲ್ವಾ ಶೋ ನಡೆಸೋರಿಗೆ? ನಮಗನ್ಸೋದವಾಗ ಗೆಲ್ಲೋರು ಯಾರೋ ಇರ್ಬೋದು, ಬಟ್ ಬಿಗ್ ಬಾಸ್ ಮನೆಗೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಅಂದಾಗ ನ್ಯಾಯವಾಗಿ ನಾನು ಕೊಡೋ ಚಪ್ಪಾಳೆ ಮನಸ್ಪೂರ್ವಕವಾಗಿ ಒಬ್ಬ ವ್ಯಕ್ತಿಗೆ ಹೋಗಬೇಕಿತ್ತು, ಅದು ಹೋಯ್ತು. ಹೊರಗಡೆ ಕೂತ್ಕೊಂಡು ತುಂಬ ನಮ್ಮ ಚಪ್ಪಾಳೆ ಮೇಲೆ ಜೀವನನೇ ಜಾಲಾಡ್ಬಿಟ್ರಲ್ಲ ನಿಮ್ಮದು. ನಾನು ಹೇಳೋದು ಇಷ್ಟೇ, ನಿಮ್ಮ ಜೀವನ ತುಂಬ ನೋಡ್ಕೊಳ್ಳಿ. ಕಿಚ್ಚನ ಚಪ್ಪಾಳೆ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ನಾನು ಫಸ್ಟೇ ಹೇಳಿದೆ, ಚಪ್ಪಾಳೆ 2 ಥರ ಬರುತ್ತಲ್ವಾಗಿಲ್ಲಿ. ಹಾಂ, ನಮ್ಮದು ಫಸ್ಟು ಉದ್ಧಾರ ಮಾಡೋ ಚಪ್ಪಾಳೆ. 2ನೇ ಚಪ್ಪಾಳೆ ತುಂಬ ಜನ ಹೊರಗಡೆ ಹೊಡಿತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಹಾಳು ಮಾಡೋದು. ಅದಕ್ಕೆ ಯಾರು ಬೀಳಬೇಡಿ ನೀವು 6 ಜನ. ಏನೋ ಒಳ್ಳೇದಕ್ಕೆ ಬಗ್ಗಿರಿ ಎಲ್ಲರೂ. ಚಲೋ. ಎಸ್ ಧನುಷ್ ಸರ್, ನೌ ಡು ಯು ಥಿಂಕ್ ಹಿ ಡಿಸರ್ವ್ಡ್ ದಟ್ ಕ್ಲಾಪ್? ಎಸ್ ಸರ್, ವಾಟ್ ಎವರ್ ಹಿ ಡಿಡ್. ಎಸ್ ಸರ್, ಕರೆಕ್ಟ್. ಬಟ್ ಆ ಚಪ್ಪಾಳೆಯಿಂದ ನಿಮ್ಮ 6 ಜನದ ಸ್ಥಾನ ಅಲ್ಲಾಡಿಲ್ಲ, ತಿಳ್ಕೊಳ್ಳಿ. ಕರೆಕ್ಟ್. ವಿಶಸ್ ಬಗ್ಗೆ ಬರ್ತೀನಿ ನಾನು. ಲಾಸ್ಟ್ ವೀಕಲ್ಲಿ
ಏನು ನಡೆದಿಲ್ಲ. ಇಷ್ಟು ವಾರ ಒಂದು ಲೆಕ್ಕ, ಅದು ಒಂದು ವಾರ ಒಂದು ಲೆಕ್ಕ ಅನ್ನೋ ಥರ ಕಿತ್ತಾಟ ಇರಬೇಕಿತ್ತು. ಬಟ್ ಏನೂ ಇಲ್ಲ. ಹೇಗಿತ್ತು ಗಿಲ್ಲಿ ಅವರೇ? ಅಣ್ಣ ಅದೇ ಬೇಜಾರಾಗೋಯ್ತು ಅಣ್ಣ ಒಂದು ಪಾಯಿಂಟಲ್ಲಿ. ಏನು ಇಷ್ಟೊಂದು ಹಿಂಗೇನಾರ ಫಸ್ಟಿಂದ ಇದ್ಬಿಟ್ಟಿದ್ರೆ ಸಖತ್ ಬೇಜಾರಾಗ್ಬಿಡ್ತು, ಡಿಪ್ರೆಷನ್ಗೆ ಹೋಗ್ಬಿಡು ಅನ್ನಿಸ್ಬಿಡ್ತು ಅಣ್ಣ. ಹಂಗಾಗ್ಬಿಡ್ತು. ನನಗೆ ಎಲ್ರಿಗಿಂತ ಅಶ್ವಿನಿ ಮೇಡಮ್ ಚೇಂಜ್ ಅವರೇ ನನಗೆ ಸಾಕು ಅಣ್ಣ. ಅವ್ರು ಮಾತಾಡ್ಸೋದೇನು ಇವು ಎಲ್ಲರೂ ಬನ್ನಿ ತಿಂಡಿ ಮಾಡಿದ್ದೀನಿ, ಬನ್ನಿ ತಿಂಡಿ ನಾನೇ ಮಾಡಿಬಿಡ್ತೀನಿ, ಏನು ಬೇಕು ತಿಂಡಿ ಅಂತ ಕೇಳೋದು. ಆಮೇಲೆ ಅವರೇ ಟೀ ಮಾಡ್ಕೊಬರೋದು. ಒಂದು ಕುಟುಂಬದ ಥರ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಹೆಂಗಿರ್ತಾರ ಹಂಗಾಗ್ಬಿಟ್ಟಿತ್ತು ಅಣ್ಣ. ಅದೇ ಏನು ಹೇಳ್ತಾನೆ ಇಲ್ವ, ಬಿಗ್ ಬಾಸ್ ಏನು ಆ್ಯಕ್ಟಿವಿಟಿನೇ ಮಾಡಿಸ್ತಾ ಇಲ್ವಲ್ಲ, ಏನು ಮಾಡಿಸ್ತಾನೆ ಇಲ್ವಲ್ಲ ಅನ್ಕೊಂಡು ಸಖತ್ತು. ಕುಟುಂಬ ಥರ ಏನು? ಅಪ್ಪ ಅಮ್ಮ ಯಾರ್ಯಾರು? ರಘು ಅಣ್ಣ ಅಶ್ವಿನಿ ಮೇಡಮ್. ಹಾಂ, ರಘು ಅಣ್ಣ ಅಶ್ವಿನಿ ಮೇಡಮ್. ಅಪ್ಪ ಅಮ್ಮ ಅಂದರೆ ಆ ಥರ ಈಗ ರಘು ಅಣ್ಣ ಕೇಳ್ತಾ ಇದ್ದೀನಿ. ಏನಕ್ಕಂದ್ರೆ ನಾವು ಈಗ ಕುಟುಂಬ ಥರ ಅಂತ ನೀವು ಹೇಳ್ಬಿಡ್ತೀರಿ, ಆಮೇಲೆ ನಮ್ಮ ವೀಕ್ಷಕರು ಕೇಳ್ತಾರೆ ಕುಟುಂಬ ಅಂದ್ರೆ ಯಾರು ಸರ್? ಅವ್ರು ಹೇಳಲಿಲ್ಲ, ನಾನೀಗ ಸ್ಟ್ರೈಕ್ ಮಾಡ್ತೀನಿ, ಅವ್ರು ಹೆಂಗೆ ಅವ್ರನ್ನ ತೆಂಗಿ ಅಂತ ಏನೇನೋ ನಡೆಯುತ್ತೆ ಬಿಡಿ. ನೀವು ಹೇಳಿ ಇವಾಗ, ಈಗ ನಿಮ್ಮ ಕುಟುಂಬ ಅಪ್ಪ ಅಮ್ಮ. ಅಪ್ಪ ರಘು ಅಣ್ಣ, ಅಮ್ಮ ಅಶ್ವಿನಿ ಮೇಡಮು, ಅಣ್ಣ ಧನು ಅಣ್ಣ, ತಂಗಿ ರಕ್ಷಿತಾ. ಇವರು ಬೇಸಿಗೆ ರಜಕ್ಕೆ ಮಾವನ ಮಗಳು ಬಂದಿರ್ತಾರಲ್ಲ ಸರ್ ಊರಿಂದ, ಅವರು ಆ ಥರ ಇದ್ದವಣ್ಣ. ಚೆನ್ನಾಗಿತ್ತು. ಒಳಗಿಂದ ನೋಡಿದಾಗ ಒಂದು ಥರ ಇರುತ್ತೆ, ಆಚೆಯಿಂದ ಬೇರೆಯವ್ರಿಗೊಂದು ದೃಶ್ಯ ಅನಿಸುತ್ತೆ. ಒಂದು ಕೆಲವು ಟ್ರೋಲ್ ವಿಡಿಯೋಸ್ ಮಾಡ್ತಾರೆ, ಭಾಳನೇ ಬೇರೆ ಥರ ವಿಭಿನ್ನವಾಗಿ ನೋಡ್ತಾರೆ ಅವರು. ಅದೊಂದು ವಿಡಿಯೋ ತೋರಿಸ್ತೀನಿ, ನೋಡ್ತೀರಿ? 2 ವಿಡಿಯೋ ಇದೆ. ಒಂದು ಆ್ಯಂಗಲು ನಿಮ್ಮದು ಆ್ಯಕ್ಚುಲಿ ನಡೀತಾ ಇರೋದು, ಇನ್ನೊಂದು ಟ್ರೋಲ್ ವಿಡಿಯೋ. 2 ತೋರಿಸ್ತೀನಿ ನಾನು ನಿಮಗೆ. ಓಕೆ, ಕ್ಯಾನ್ ಐ ಹ್ಯಾವ್ ದ ಫಸ್ಟ್ ವಿಡಿಯೋ ಪ್ಲೀಸ್? ಅಂದರೆ ಅವ್ರ ಆ್ಯಂಗಲ್ ನೋಡಿ. ಇಲ್ಲಿಂದ ಯಾರು? ನಾನು ಗೆಸ್ ಮಾಡಿದ್ದೀನಿ ನೀವೇ ಬರ್ತೀರಾ ಅಂತ. ಹ್ಯಾಪಿ ಟಾಪ್ 6. ಇದು ಯಾವಾಗ ಆಯಿತು, ಎಲ್ಲಾಯಿತು? ಮಿಡ್ವಿಕ್ ಎವಿಕ್ಷನಿಂದ ರಘು ಸೇವಾ ಹೊರಗಡೆ ಬರ್ತಾರೆ. ಇದು ನಿಮ್ಮ ಆ್ಯಂಗಲ್ ಏನಿತ್ತು? ಸ್ಟ್ರೈಟಾಗಿ ಬಂದರೆ ಅಶ್ವಿನಿ ಅವ್ರು ಓಡ್ ಬಂದರು, ತಡ್ಕಡೆ ಚೆನ್ನಾಗಿದೆ ಅಂದರು. ಈಗ ರಕ್ಷಿತಾ ಬಂದ್ಬಿಟ್ಟು ತಪ್ಕೋತಾರೆ ಅಷ್ಟೇ. ಅದಕ್ಕೆ ಟ್ರೋಲ್ ವಿಡಿಯೋ ಆದವರು ಬೇರೆ ಆ್ಯಂಗಲಲ್ಲಿ ನೋಡ್ತಾರೆ. ಅಂದರೆ ಹೆಂಗೆ ಅಂದರೆ, ಒಬ್ಬ ಹೀರೋ, ಒಬ್ಬ ಫ್ಯಾಮಿಲಿ ಲೀಡ್ರು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಈಗ ಏನಾಗತ್ತೆ ಮುಂದೆ ನೋಡಿ, ಒಂದು ವಿಡಿಯೋ ಹಾಕಿರಪ್ಪ. ಗಿಲ್ಲಿ ನೀವು ಹೇಳಿದ ನರೇಟಿವೇ ಇಲ್ಲ ಇಲ್ಲಿ. ಸೇಮ್ ಹಂಗೆ ಐತೆ. ಈ ದೃಷ್ಟಿಕೋನದ ಬಗ್ಗೆ ಏನು ಹೇಳ್ತೀರಿ ರಘು ಅವರೇ? ಗೊತ್ತಿಲ್ಲ ಸರ್, ಆಚೆ ಬಂದ ತಕ್ಷಣ ಇಬ್ರು ಓಡ್ ಬರ್ತಾ ಇದ್ರು. ಇವಳು ಸ್ವಲ್ಪ ಫಾಸ್ಟಾಗಿ ಓಡ್ ಬಂದು ಸ್ಲೋ ಆಗಿ ಬಂದ್ರು. ಅವರು ಯಾಕೆ ಫಾಸ್ಟಾಗಿ ಓಡ್ ಬಂದ್ರು ಅಂದರೆ ಅಶ್ವಿನಿ ಅವ್ರು ಓಡೋದು ನೋಡಿದ್ರು ಅವರು. ಇದು ನಂದು, ನಾನಿಗೆ ಒಬ್ಬನೇ. ರಕ್ಷಿತಾ ಅವ್ರಿಗೆ ಇದೆಯಲ್ಲ ಅದು. ಹೇಗಿತ್ತು ಅಶ್ವಿನಿ ಅವರ ವಿಡಿಯೋ ಇದು? ಅಣ್ಣ ಈ ವಾರವೆಲ್ಲ ಆ್ಯಕ್ಚುಲಿ ಮನೇಲಿ ನಾನು ರಘು ಅವ್ರನ್ನ ತುಂಬಾ ರೇಗಿಸ್ತಿದ್ರು. ನಾವು ಅದೇ ಹೇಳ್ತಾ ಇದ್ವಿ, ಪರವಾಗಿಲ್ಲ ರೇಗಿಸಿ ಏನು ತೊಂದರೆ ಇಲ್ಲ ಈ 1 ವಾರ ಅಂತ. ಸೊ ಥ್ರೂ ಔಟ್ ದ ವೀಕ್ ನಾವು ಅದನ್ನು ಎಂಜಾಯ್ ಕೂಡ ಮಾಡ್ತಿದ್ವಿ. ಬಟ್ ವಿಡಿಯೋ ಅಲ್ಲಿ ತೋರಿಸಿ ತುಂಬಾ ಬೇರೆ ಥರ. ಅವರು ಶೋ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗ್ಬೇಕು, ನಾನು ಶೋ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ಬೇಕು. ಸೊ ನೀವು ಮಾತ್ರ ಅಲ್ಲ, ಶೋ ಮುಗಿಸ್ಕೊಂಡು ನಾನು ನಮ್ಮನೆಗೆ ಹೋಗೋದು. ಇಲ್ಲೂ ಅಷ್ಟೇ, ಇಲ್ಲಿ ಯಾರು ಗೆಲ್ತಾರೋ ಹೊರಗಡೆ ಕಿತಾಡ್ತಾವ್ರಲ್ಲ ಹಂಗೆ ಹಿಂಗೆ ಅಂತ. ಅವ್ರು ಗೆದ್ದ ಮೇಲೆ 50 ಲಕ್ಷ ಯಾರಿಗೂ ಕೊಡಲ್ಲ, ಅವರು ತಗೊಂಡು ಮನೆಗೆ ಹೋಗೋದು. ಫಿನಾಲೆ ವೀಕ್ ಒಂದು ಚಿಕ್ಕ ಪನಿಷ್ಮೆಂಟ್ ಒಟ್ಟಿಗೆ ಸ್ಟಾರ್ಟ್ ಆಗುತ್ತೆ. ಹೇಗಿತ್ತು ಗಿಲ್ಲಿ? ಏನು ಪನಿಷ್ಮೆಂಟ್ ಇತ್ತಪ್ಪ ಮನೆಗೆ? ಅದೇ ನಾನು ಅಡುಗೆ ಮಾಡಿ ಎಲ್ರಿಗೂ ತಿನ್ನಿಸ್ಬೇಕು ಅಂತ. ಎಲ್ಲರೂ ಹೊರಗಡೆ ಹೇಗಿದೆ ಅಂದರೆ, ನೀವು ಮಾಡಿರೋ ಅಡುಗೆ ಅಷ್ಟು ಸುಖವಾಗಿ ಬೆರಳೆಲ್ಲ ಚಿಪ್ಕೊಂಡು ತಿಂದ್ರಲ್ಲ, ಆ ರೆಸಿಪಿ ಏನು? ಸೊ ನೀವು ಮಾಡಿದ್ರಲ್ಲ ರೆಸಿಪಿ, ಅದು ಹೇಗೆ ಮಾಡಬೇಕು ಗಿಲ್ಲಿ? ಎಲ್ಲಿಂದ ಪ್ರಾರಂಭ ಮಾಡಬೇಕು, ಏನು ಮಾಡಬೇಕು?
ಅಣ್ಣ ನನಗೆ ಸತ್ಯವ್ರು ಇನ್ನೊಂದ್ಸಲ ಕೇಳಿದ್ರೆ ನೆನಪೈತಾ ಇಲ್ಲ ಕಣ. ಯಾವ್ಯಾವಾಗ ಏನೇನು ಹಾಕವನಿ ಅಂತಲೂ ನೆನಪೈತಾ ಇಲ್ಲ ಅಣ್ಣ. ಫಸ್ಟು ನಾನು ರೆಸಿಪಿ ಮಾಡಬೇಕು ಅಂದ ತಕ್ಷಣ ಅಣ್ಣ 7 ಜನ ಇದ್ದೀವಿ ಅಂತ ಗೊತ್ತಾಯ್ತು ಅಣ್ಣ. 7 ಜನ ಅಂದರೆ ತರಕಾರಿ 7 ಆಲೂಗೆಡ್ಡೆ, 7 ಬೀಟ್ರೋಟು, 7 ಜನಕ್ಕೆ 7 ಬೀಟ್ರೋಟು, 7 ಜನಕ್ಕೆ 7 ಮೆಣಸಿಕಾಯಿ, 7 ಜನಕ್ಕೆ 7 ಈರುಳ್ಳಿ, 7 ಜನಕ್ಕೆ 7 ಬೆಳ್ಳುಳ್ಳಿ, 7 ಜನಕ್ಕೆ 7 ಲೋಟ ಅಕ್ಕಿ, 7 ಜನಕ್ಕೆ 7 ಸ್ಪೂನ್ ಎಣ್ಣೆ. 7 ಜನಕ್ಕೆ 7 ಲೀಟರ್. ಆ ಅಂದಾಜ್ ಮೇಲೆ ಸ್ಟಾರ್ಟ್ ಮಾಡಿದೆ. ಹಾಂ, ಓಕೆ. ಈಗ ನೀವು ಮಾಡಿದ ರೆಸಿಪಿ ಹೇಳಿ ಅಣ್ಣ. ಫಸ್ಟು ಕುಕ್ಕರ್ ಇಟ್ಟೆ ಅಣ್ಣ. ಕುಕ್ಕರ್ ಇಟ್ಬಿಟ್ಟು 7 ಸ್ಪೂನು ಎಣ್ಣೆ ಹಾಕ್ತೆ ಅಣ್ಣ. ಬೆಂಕಿ ಆನ್ ಮಾಡಿದ್ರಲ್ವಾ? ಬೆಂಕಿ ಫಸ್ಟ್ ಆನ್ ಮಾಡಿದೆ ಅಣ್ಣ. ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕ್ತೆ ಅಣ್ಣ. ಈರುಳ್ಳಿ ಹಾಕಿದ್ಮೇಲೆ ಎಲ್ಲ ತರಕಾರಿ ಹಾಕ್ತೆ ಅಣ್ಣ. ಆಮೇಲೆ ಸೊಪ್ಪು ಕಟ್ ಮಾಡ್ಕೊಂಡಿದ್ದೆ ಅಣ್ಣ, ಅದೆಲ್ಲನೂ ಹಾಕ್ತೆ ಅಣ್ಣ. ಖಾರದ ಪುಡಿ ಹಾಕ್ತೆ, ಧನಿಯಾ ಪುಡಿ ಹಾಕ್ತೆ, ಆಮೇಲೆ ಇನ್ನೂ 4-5 ಥರ ಪೌಡ್ರ್ ಇದ್ದು ಅಣ್ಣ, ಇದೆಲ್ಲ ಹಾಕ್ತೆ. ಅದೆಲ್ಲ ಹಾಕಿದ್ಮೇಲೆ ತಿರ್ಗಾ 7 ಲೋಟ ಅಕ್ಕಿ ಹಾಕ್ತೆ ಅಣ್ಣ. ಅಕ್ಕಿ ಹಾಕ್ಬಿಟ್ಟು 7 ಲೋಟ ನೀರು, 7 ಲೋಟ ನೀರು ಹಾಕ್ತೆ ಅಣ್ಣ. 7 ಲೋಟ ನೀರು ಹಾಕ್ಬಿಟ್ಟು ಕ್ಲೋಸ್ ಮಾಡಿದೆ ಅಣ್ಣ. ಅವ್ರನ್ನ ಕ್ಲೋಸ್ ಮಾಡಿದ್ರು ಕುಕ್ಕರ್ನ? ಇಬ್ಬರನ್ನೂ ಕ್ಲೋಸ್ ಮಾಡಿದೆ. ಹೇಗಿತ್ತು ಅಡುಗೆ ರಕ್ಷಿತ್ ಅವರೇ? ಹಾಂ, ಚೆನ್ನಾಗಿತ್ತು ಸರ್. ಯಾವ್ದಾದ್ರು ವ್ಯಕ್ತಿ ಇಷ್ಟ ಆದರೆ ಅವ್ರು ಏನು ತಪ್ಪು ಮಾಡಿದ್ರು ಚೆನ್ನಾಗಿರುತ್ತೆ ಅಂತ, ಆ ಥರ. ಅಂದರೆ ಅಷ್ಟು ತಿನ್ನಲೇ ಆಗಲ್ಲ ಅಂತ ಏನಿಲ್ಲ, ತಿನ್ನಲಿಕ್ಕೆ ಆಗುತ್ತೆ. ಸಮ್ ಮಿಕ್ಸ್ಡ್ ಫ್ಲೇವರ್ ಇತ್ತು, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಷ್ಟೇ. ನೀವು ಉಪ್ಪು ಹಾಕಿರೋ ಕ್ಯಾರೆಟ್ ಹಲ್ವಾನೇ ಹಂಗೆ ತಿಂದವರು. ಕಾವ್ಯ ಹೇಗಿತ್ತು ಅಡುಗೆ? ಸರ್ ಆ್ಯಕ್ಚುಲಿ ಫ್ಲೇವರ್ ಎಲ್ಲ ಚೆನ್ನಾಗಿತ್ತು ಸರ್. ಸಪ್ಪೆ ಇತ್ತು, ಅಕ್ಕಿ ಬೆಂದಿರಲಿಲ್ಲ ಸರ್. ಬಟ್ ಅವನು ಅಡುಗೆ ಮಾಡ್ತಿರ್ಬೇಕಾದ್ರೆ ಗಮ್ ಅಂತ ಇತ್ತು ಸರ್ ಮನೆ. ನೀವಿಷ್ಟು ಹೇಳಿದ್ರಲ್ಲ ಕಾವ್ಯ, ಇವತ್ತು ರಾತ್ರಿ ಅವ್ರದ್ದೇ ಅಡುಗೆ. ಸರ್ ನೀವು ಇಷ್ಟು ಹೇಳಿದ್ಮೇಲೆ ನಾಳೆ ಫಿನಾಲೆ ವೀಕ್ ಹೋಗಿ ನಾಳೆ ಲಾಸ್ಟ್ ಡೇ. ಇಲ್ಲ 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 ಪ್ಲೀಸ್ ಸರ್. ಇಲ್ಲ ಇಲ್ಲ ಆ್ಯಕ್ಚುಲಿ ಸರ್ ಒಂದು ನಿಮಿಷ. ನೀವು ಅಷ್ಟು ಪ್ರಾಮಾಣಿಕವಾಗಿ ನೀವೆಲ್ಲ ಉತ್ತರ ಕೊಟ್ಮೇಲೆ ನನಗೆ ಗೊತ್ತಿರೋದು ಇನ್ನೀ ದಿನ ಯಾವಾಗ ಬರುತ್ತೋ, ಇನ್ನು ಅವ್ರ ಕೈ ಅಡುಗೆ ಯಾವಾಗ ಸಿಗುತ್ತೋ. ನೋಡಿ, ನೀವೆಲ್ಲ ಒಂದು ಕುಟುಂಬ ಇದ್ದ ಹಾಗೆ. ಇಡೀ ಕುಟುಂಬ ಒಟ್ಟೊಟ್ಟಿಗೆ ಜೀವಿಸ್ಬೇಕು, ಒಟ್ಟೊಟ್ಟಿಗೆ ಬಾಳ್ಬೇಕು. ಗಿಲ್ಲಿ, ನಾಳೆ ಫಿನಾಲೆ ಇವತ್ತು ಒಳ್ಳೆ ಅಡುಗೆ ಮಾಡಿ. ಮಾಡ್ತೀನಿ ಅಣ್ಣ. ಇವತ್ತು ರಾತ್ರಿ ಅಡುಗೆ ನಿಮ್ಮದೆ. ಆಮೇಲೆ ನಿಮ್ಮ ನಂಬಿಕೆ ಚೆನ್ನಾಗಿದೆ. 6 ಜನ ಇದ್ದೀರಾ, 6 ಜನಕ್ಕೆ 6 ಕಪ್ಪು ಚೆನ್ನಾಗಿದೆ. ಸೊ ಗಿಲ್ಲಿ ರೆಡಿ ಅಲ್ವಾ? ರೆಡಿ ಅಣ್ಣ. ಗಿಲ್ಲಿ ಊಟ ಇಲ್ಲಿಂದಾನೆ ಸಾಷ್ಟಾಂಗ ನಮಸ್ಕಾರ. ಪ್ಲೀಸ್ ಸರ್, ಇಲ್ಲಿವರೆಗೂ ಬಂದಿದ್ದೀವಿ. ನಾಳೆ ಎಂಟ್ರ್ ಆಗಿ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಇಲ್ಲಿ ನಾನು ನೀವು ಒಪ್ಪಿಸ್ಬಿಟ್ಟು ಅಡುಗೆ ಮಾಡೋದು ಬೇಡ ಅಂದ ಅವರಾಗೆ ಸರ್ ಬೇಡ ಅಂತಂದರೆ ಮಾಡೋದು ಬೇಡ. ಅವ್ರು ಒಪ್ಪಲಿಲ್ಲ ಅಂದರೆ ಇನ್ಫ್ಯಾಕ್ಟ್ ನಾಳೆ ಎಪಿಸೋಡ್ ಸ್ಟಾರ್ಟ್ ಆಗೋವರೆಗೂ ಅವ್ರು ಅಡುಗೆ ಇಡ್ತೀನಿ ಮನೇಲಿ. ಬಟ್ ನೀವು ಒಪ್ಪಿಸಿ, ಆ ತಾಕತ್ತು ಬೇಕು ಎಲ್ಲರಿಗೂ. ಕಮಾನ್ ಮಾಡೋಣ, ಮುಂದೆ ಹೋಗೋಣ. ಈಗ ಇನ್ನೊಂದು ಮನೆಯಲ್ಲಿ ನಿಮಗೆ ಮುಂದೆ ಹೋಗ್ತಾ ಈ ವಾರದಲ್ಲಿ ಒಂದು ಅಭಿಮಾನಿಗಳನ್ನೆಲ್ಲ ಭೇಟಿ ಮಾಡ್ತೀರಿ. ಕರೆಕ್ಟಾಗೆ ಇಷ್ಟೇ ಜನನ ನೋಡಿ ಹೊರಗಡೆ ಹೋಗ್ತಿದ್ದಾಗ ಇಷ್ಟೊಂದು ಜನ, ಹೇಗಿತ್ತದು? ಅಣ್ಣ ನಾನು ತುಂಬ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡಿದ್ದೀನಿ ಅಣ್ಣ. ಫಸ್ಟು ಬ್ಲ್ಯಾಂಕ್ ಆಗಿ ಮಾತೇ ಬರ್ದೇನೆ ಫಸ್ಟು ನಿಂತ್ಕೊಂಡದ್ದು. ಅಂದ್ರೆ ನಂಬಿಕೆ ಐತಲ್ಲ ಅಣ್ಣ, ಇದು ನಿಜನ ಸುಳ್ಳ ಅಂತ ನಂಬಿಕೆಯಾಗಿ ಹಂಗೆ ನಿಂತ್ಕೊಬಿಟ್ಟೆ ಅಣ್ಣ. ಆ ಜನರು ಕೂಗು, ಆ ಸೌಂಡು ನಾನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಣ್ಣ. ಅಷ್ಟೊಂದು ಸೌಂಡು, ಅಷ್ಟೊಂದು ಜೈಕಾರ. ನಾನು ಸತ್ಯವಾಗ್ಲೂ ಸಖತ್ ಖುಷಿ ಆಗ್ಬಿಡ್ತು ಅಣ್ಣ. ಆಮೇಲೆ ನನಗೆ ಸಖತ್ತು ನಾನು ಎಮೋಷನ್ನೇ ಅದು ಮೂಮೆಂಟು ಅಂದ್ರೆ ಒಬ್ಬರು ಟ್ಯಾಟೋ ಹಾಕಿಸ್ಕೊಂಬಂದಿದ್ರು ಅಣ್ಣ. ನನಗೆ ಅದು ನಿಜನ ಸುಳ್ಳ ಒಂದು ಗೊತ್ತಾಯ್ತಿಲ್ಲ ಅಣ್ಣ. ನಿಜವಲ್ಲೂ ಆ ಬಿಗ್ ಬಾಸ್ ಶೋಗೆ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ. ಆ ಮೂಮೆಂಟ್ಗೆ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಯಾರೋ ಒಬ್ಬರು ಟ್ಯಾಟೋ ಹಾಕಿಸ್ಕೊಂಡವ್ರೆ. ಅದು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಣ್ಣ ಪಾಪ. ಈಗ ನಮ್ಮ ಫ್ಯಾಮಿಲಿಯವರು, ನಮ್ಮ ಫ್ರೆಂಡ್ಸು ಆದರೆ ಸರಿ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಣ್ಣ ಪಾಪ. ಅವ್ರು ಟ್ಯಾಟೋ ಹಾಕಿಸ್ಕೊಂಡಿದ್ರಲ್ಲ, ಅವ್ರನ್ನ ನನ್ನ ಜೀವನ ಪೂರ್ತಿ ಮರೆಯಲ್ಲ ಅಣ್ಣ. ಸಖತ್ ಖುಷಿ ಆಗ್ಬಿಡ್ತು ಅಣ್ಣ ಆ ಮೂಮೆಂಟಲ್ಲಿ. ಈಗ ಒಂದು ಕಾಮನ್ ಕ್ವೆಶ್ಚನ್. ಅಣ್ಣ, ಇವತ್ತು ನೀವು ಹೊರಗಡೆ ಬಂದಾಗ ನೀವು 6 ಜನ, ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಪ್ರಶಂಸೆ, ಆ ಜನ ಬೀಡು, ಜನ ಜಾತ್ರೆ ನಿಮಗೋಸ್ಕರ ಬಂದಾಗ ನಿಮ್ಮ ತಲೆಯಲ್ಲಿ ಏನು ಓಡಬೇಕು, ಏನು ಬದಲಾವಣೆ ಆಯಿತು, ಎಲ್ಲಿಂದ ಆಯಿತು, ಯಾರಿಂದ ಆಯಿತು? ನಿಮ್ಮ ತಲೆಯಲ್ಲಿ ಏನು ಬರ್ಬೋದು ಗಿಲ್ಲಿ? ಅಣ್ಣ ನಾನು ಸಿಂಪಲಾಗಿ ಹೇಳ್ಬೇಕು ಅಂದರೆ, ಈಗ 2nd ಫ್ಲೋರಿಂದ ಡೈರೆಕ್ಟ್ ಟಾಪ್ ಫ್ಲೋರ್ಗೆ ಹೋದಷ್ಟು ಫೀಲ್ ಆಗೋಯ್ತು ಅಣ್ಣ. ಆ ಟೈಮಲ್ಲಿ ಅಣ್ಣ, ಈಗ ಎಲ್ಲರೂ ಬಂದವರೆಲ್ಲ ಹೇಳೋರು ಅಣ್ಣ, ಯಾರು ಗೆಸ್ಟ್ ಬಂದವ್ರು, ಇಲ್ಲ ಸಖತ್ತಾಗಿ ಆಡ್ತಾಯಿದ್ರಿ ನೀವು, ಹೊರಗಡೆ ಬಂದು ನೋಡಿ, ಸಖತ್ತಾಗಿ ಆಡ್ತಾಯಿದ್ರಿ, ಹೊರಗಡೆ ಬಂದು ನೋಡಿ ಅಂತ ಹೇಳೋರು ಅಣ್ಣ. ಆವಾಗ ಅದು ರಿಯಲ್ ಅಂತ ಆ ಮೂಮೆಂಟಲ್ಲಿ ಅನ್ನಿಸ್ತು ಅಣ್ಣ.
ಅದೇ ಹೇಳಿದ್ನಲ್ಲ ಅಣ್ಣ, ಈಗ ಈಗ ಸಡನ್ನಾಗಿ ಅಷ್ಟೊಂದು ಪ್ರೀತಿ ಅಷ್ಟೊಂದು ಇದು ಬಂದ್ಬಿಟ್ರೆ ಅದು ನಿಜನ ಸುಳ್ಳು ಅಂತ ಅದನ್ನು ಮೈಂಡಿಗೆ ತಗೋವಷ್ಟೊತ್ತಿಗೆ ನಂಬಿಕೆ ಆಗಲ್ಲ ಅಣ್ಣ. ಆ ಥರ ಏನು ಎಲ್ಲಿಂದ ಈ ಬದಲಾವಣೆ ಆಯಿತು ಇಲ್ಲಿ? ಅದೇ ಬಿಗ್ ಬಾಸ್ ಇಂದನೇ. ನಿಮ್ದು ಅಶ್ವಿನಿ ಅವರೇ? ಅಣ್ಣ ನಂಗೆ ಅನ್ನಿಸ್ತಾ ಇದ್ದಿದ್ದು ಒಂದೇ, ನನಗೆ ತುಂಬ ನೀತಿ ಪಾಠ ನಮ್ಮ ತಂದೆಯವ್ರು ತುಂಬ ಹೇಳ್ಕೊಟ್ಟು ಹೋಗಿದ್ದಾರೆ ಅಣ್ಣ. ಬಟ್ ಅದನ್ನ ಎಷ್ಟು ನಾವು ಪಾಲಿಸ್ತೀವಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಹೊರಗಡೆ ಹೋದ ತಕ್ಷಣ ನನಗೆ ಅನಿಸಿದ್ದು ಒಂದೇ, ಎಲ್ಲ ಕೊಡ್ತಿರೋ ಅಂಥದ್ದು ಅವರೇ. ಸ್ಟೇ ಗ್ರೌಂಡೆಡ್, ಅದು ಒಂದು ನನ್ನ ಕಿವಿಲಿ ನನಗೆ ತುಂಬ ಕೇಳಿಸ್ತು. ಈ ಬದಲಾವಣೆ ಎಲ್ಲಿಂದ ಪ್ರಾರಂಭ ಆಯಿತು? ಇದು ಇಲ್ಲಿಂದಾನೇ ಪ್ರಾರಂಭ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನುಷ್ ಅವರೇ? ಯಾವಾಗಲೂ ಹೇಳ್ತಾ ಇರ್ತೀನಿ, ಜನರ ಪ್ರೀತಿನೇ ಎಲ್ಲದಕ್ಕಿಂತ ದೊಡ್ಡದು ಅಂತ. ಅವ್ರು ಕೊಡೋ ಪ್ರೀತಿಗಿಂತ ಬೇರೆ ಏನಿಲ್ಲ ಸರ್. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದೆ, ಇವ್ರಿಗಿಂತ ಅವ್ರೇನು ಎತ್ತ ಅಂತ ಗೊತ್ತಿಲ್ಲದೆ ಅವ್ರು ಕೊಡೋ ಪ್ರೀತಿಗೆ ಬೆಲೆನೇ ಇಲ್ಲ ಸರ್. ಒಂದೊಂದು ಮೆಟ್ಲು ಸರ್, ಇವಾಗ ಒಂದೊಂದು ಮೆಟ್ಲು ನಾನು ಕ್ರಿಯೇಟ್ ಮಾಡಿಕೊಟ್ಟಿದ್ದು ಸೀರಿಯಲ್ ಕೊಟ್ಟಿದ್ದು ಕಲರ್ಸ್ ಕನ್ನಡನೇ. ಅದಾದಮೇಲೆ ಒಂದೇ ಸತಿ ಒಂದು ಟಾಪ್ ಫ್ಲೋರ್ಗೆ ಹೋಗಕ್ಕೆ ಕೊಟ್ಟಿರೋ ಮೆಟ್ಲು ಬಿಗ್ ಬಾಸ್ ಶೋ ಇಂದ ಎಲ್ಲರೂ ಜನರ ಪ್ರೀತಿನ ಗಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್. ಆಮೇಲೆ ನಾನು ಯಾವತ್ತೂ ನಿಮ್ಮ ಜೊತೆ ಇಷ್ಟೊಂದು ಕಾನ್ವರ್ಸೇಷನ್ ಮಾಡ್ತೀನಿ, ಇಷ್ಟು ಮಾತಾಡ್ತೀನಿ ನಿಮ್ಮ ಜೊತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ಬಿಗ್ ಬಾಸ್ ಶೋಗೆ ಬಂದು ನಿಮ್ಮ ಜೊತೆ ಮಾತಾಡಿ ನಿಮ್ಮಿಂದ ಎಷ್ಟೊಂದು ಮೆಸೇಜ್ ಅಂದರೆ ನಾನು ಕಲ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೇ? ನಾನು ಸ್ಟೇಜ್ ಮೇಲೆ ಈಗ ಸೂಪರ್ ಸ್ಟಾರ್ಸು ಈಗ ಆ ಸಿನಿಮಾದಲ್ಲಿರೋ ಡೈಲಾಗ್ನ ಹೇಳು ಕೇಳ್ತಾರೆ ಅಣ್ಣ. ಇಲ್ಲಿ ಫಸ್ಟ್ ಟೈಮ್ ಅಣ್ಣ ನನಗೆ ಹಂಗೆ ಅವತ್ತು ಹೇಳಿದ್ರಲ್ಲ ಬಿಗ್ ಬಾಸಲ್ಲಿ ಫಸ್ಟ್ 2ನೇ ವಾರ ಹೇಳಿದ್ರಲ್ಲ ಆ ಡೈಲಾಗ್ ಹೇಳಿ ಈ ಡೈಲಾಗ್ ಹೇಳಿ ಅಂತ 1ನೇ ವಾರ ಕೇಳ್ಬಿಟ್ಟು ಹೇಳ್ಸ್ಕೊಂತದ್ದು ಅಣ್ಣ. ನಂಗೆ ಸಖತ್ತು ಖುಷಿ ಆಯಿತು ಅಣ್ಣ ಆ ಟೈಮಲ್ಲಿ. ಈ ಮಾತು ಏನಕ್ಕೆ ಕೇಳಿದೆ ಅನ್ನೋದನ್ನ ಫಿನಾಲೆ ದಿನ ಲಾಸ್ಟಲ್ಲಿ ಮಾತಾಡೋಣ, ಈಗ ಬೇಡ. ನೀವೇನು ಜನ ಸಂಪಾದಿಸಿದಿರಿ ಅಥವಾ ಜನ ನಿಮ್ಮನ್ನು ಹೇಗೆ ಇಷ್ಟಪಡೋಕ್ಕೆ ಶುರು ಮಾಡಿದ್ದಾರೆ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಯಿಂದ, ಹಾಗೆ ಅದರಲ್ಲಿ ನೀವು ಆಡಿರೋ ರೀತಿ ಇರ್ಬೋದು, ಪ್ರತಿಯೊಂದು ಕೌಂಟ್ ಆಗುತ್ತೆ. ಬಟ್ ಆದರೆ ಒಂದು ವೇದಿಕೆನೇ ಇಲ್ಲ ಅಂದರೆ ಏನಾಗಬೇಕು? ಯಥಾ ಪ್ರಕಾರ ಬಿಗ್ ಬಾಸ್ ಮೈನಸ್ ಬಿಗ್ ಬಾಸ್ ನಿಮ್ಮ ಲೈಫ್ನ ಸಾಧನೆಗಳಿಲ್ಲ ಅಂತ ಅಲ್ಲ, ಹೆಸರು ಮಾಡಿಲ್ಲ ಅಂತ ಅಲ್ಲ, ಕರೆಕ್ಟ್? ಮೈನಸ್. ಈಗ ಸಿನಿಮಾ ಅಂತ ಬಂದಾಗ ನಾವು ಹಿಟ್ಗಳು ಕೊಡ್ತೀವಿ, ಫ್ಲಾಪ್ ಕೊಡ್ತೀವಿ, ಬೇರೆ ವಿಚಾರ. ಕೆಲವು ಸಿನಿಮಾಗಳು ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಏನು ಅಂತ ಯೋಚನೆ ಮಾಡಿದಾಗ ಒಂದು ವಾಯ್ಡ್ ಬರುತ್ತೆ. ಆ ವಾಯ್ಡ್ ನಿಮ್ಮ ಜೀವನದಲ್ಲಿ ಒಂದು ವೇದಿಕೆಯಾಗಿ ಬಂದಿದ್ದು, ಒಂದು ಸಾಧನೆಯಾಗಿ ಬಂದಿದ್ದು ಇದೇ ಒಂದು ಬಿಗ್ ಬಾಸ್ ಅಂತ ಹೇಳ್ತಾ ಹೊರಗಡೆ ಬಂದಾಗ ನೀವು ನೋಡಿ ಪ್ರಪಂಚ ಏನೇನಾಗಿದೆ ಅಂತ. ಬಟ್ ಅವತ್ತಿಗೆ ಇವತ್ತೇನು ಮಾತಾಡಿದ್ರೋ ಅದನ್ನು ನೀವು ಮರಿಬೇಡಿ. ದಾಟ್ಸ್ ಆಲ್. ಓಕೆ, ಈಗ ವಿಶಸ್ಸಿಗೆ ಬರ್ತೀನಿ. ಲಾಸ್ಟ್ ವೀಕಲ್ಲಿ ಒಂದೆಷ್ಟು ವಿಶಸ್ಗಳು ಹೇಳ್ಕೊಡ್ರಿ ಎಲ್ಲರೂ. ಲಾಸ್ಟ್ ವಿಶಸ್ ಏನೇನಿದೆ ನಿಮ್ಮದು ಅಂತ ಕೇಳಿದಾಗ ನೀವೆಲ್ಲರೂ ಒಂದಿಷ್ಟು ಹೇಳಿದ್ರಿ. ಇಲ್ಲಿಗಾದಷ್ಟು ಖುಷಿ ಯಾರಿಗೂ ಆಗಿರಲ್ವೇ? ನಾವು ಕೊಟ್ಟಿದ್ದು ನೀವು ಕೇಳಿದ್ದು ನಲ್ಲಿ, ಆದರೆ ಅದರಿಂದ ನಿಮ್ಮ ನಲ್ಲಿನೇ ಓಪನ್ ಆಗುತ್ತೆ. ಈಗ ಯಾವ ನಲ್ಲಿ ಬಗ್ಗೆ ಮಾತಾಡೋಣ ಇಲ್ಲಿ? ನಾವು ಕೊಟ್ಟ ನಲ್ಲಿನ ಓಪನ್ ಆಗಿದ್ದು ನಲ್ಲಿನ. ಸತ್ಯವಾಗ್ಲೂ ನಂಗೆ ಸಾಕಾಗೋಯ್ತು ಲೈಫಲ್ಲಿ. ನಲ್ಲಿ ಮುಳೆ ನೆನೆಸ್ಕೊಂಡ್ರೆ ವಾಂತಿ ಬಂದಂಗೆ ಆಯ್ತದ ಕಾರಣ. ಫಸ್ಟ್ ಎಲ್ಲ ನಂಗೆ ಸಖತ್ ಇಷ್ಟ ಕಾರಣ ನಲ್ಲಿ ಮುಳೆ. ಈಗ ತಿಂದ್ಬಿಟ್ಟು ನಾನು ಈ ಬಾತ್ರೂಮಿಗೆ 1-2 ಸಲ ಹೋದೆ, ಆ ಬಾತ್ರೂಮ್ಗೆ 1-2 ಸಲ ಹೋದೆ. ಬ್ಲೈಂಡ್ಸ್ ಬೇರೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ಹೊಟ್ಟೆಲ್ಲ ಉರಿತೈತೆ, ಎದೆ ಉರಿತೈತೆ, ಹಿಂದೆ ಬೇರೆ ಕಿತ್ಕತೈತೆ. ಯಪ್ಪ ಸಾಕಾಗೋಯ್ತು ಕಣ. ಬೇಕಾನಲ್ಲಿ ಸತ್ಯವಾಗ್ಲೂ ಬೇಡ ಅಣ್ಣ. ಈಗ ನಿಮಗೊಂದು ಮಾತು ಹೇಳಿದೆ ನಾನು, ಎಲ್ಲರಿಗೂ ನೀವೇ ಅಡುಗೆ ಮಾಡಿ ಅಂತ. ಎಲ್ಲರಿಗೂ ನೀವು ಅಡುಗೆ ಮಾಡಿ, ನಿಮಗೊಂದು ತಟ್ಟೆಡಿನಲ್ಲಿ ನಾವು ಕಳಿಸ್ತೀವಿ. ಅಣ್ಣ ಇಲ್ಲ ಮಾಫಿಯಾ 2 ಇದು ಮಾಡಿ ಕ್ಯಾನ್ಸಲ್ ಮಾಡ್ಕೊಬಿಡುವ. ನಂಗೆ ನಲ್ಲಿ ಬೇಡ, ಅವ್ರಿಗೆ ಅಡುಗೆ ಮಾಡ. ಅವ್ರಿಗೆಲ್ಲ ಒಪ್ಪಿದ್ರೆ ಇದನ್ನು ಒಪ್ತೀನಿ. ಏನ್ರಪ್ಪ ಅಣ್ಣ ಇಲ್ಲ ಒಂದು 5 ನಿಮಿಷ ಕಾಲಾವಕಾಶ ಕೊಡ್ತೀನಿ. ನೀವು ಅವ್ರಿಗೆ ಒಪ್ಪಿಸ್ತೀರೋ, ಅವ್ರು ನಿಮಗೆ ಒಪ್ಪಿಸ್ತಾರ ನೋಡೋಣ. ಊಟ ತಿಂದು ತೃಪ್ತಿ ಪಟ್ಟವನ್ ಫಸ್ಟ್. ಇವಾಗ ಬಾಧೆಗೆ 15ರಿಂದ 30ಕ್ಕೆ ಹೋಗ್ಬಿಡದ. 30 ಅಷ್ಟು ತಿನ್ಬೇಕು. ನಾನು ಅಡುಗೆನೂ ಮಾಡೋದಿಲ್ಲ, ನಲ್ಲಿ ಮುಳನು ತಿನ್ನಲ್ಲ. ಒಪ್ಕೊಳ್ಳಂಗಿದೆ. ಓಕೆ, ನಾನು ಅಡುಗೆನೂ ಮಾಡಲ್ಲ. ಅಡುಗೆ ಮಾಡೋದು ನೀನೇ ತಿನ್ಬೇಕು. ಯಾವ್ದಾ? ಅಡುಗೆ ಮಾಡ್ಕೊಂಡು ಅಡುಗೆ ಕ್ಯಾನ್ಸಲ್, ನಲ್ಲಿ ಮುಳನು ಕ್ಯಾನ್ಸಲ್, ಅಡುಗೆ ಮಾಡೋದು ನೀವು ತಿನ್ನೋದು ಬೇಡ, ನಾನು ತಿನ್ನೋದು ಬೇಡ. ಅಡುಗೆ ನಾವು ತಿಂತೀವಿ. ಸುಮ್ನಿರೋ, ಏನ್ ಆಟ ಆಡ್ತಾ ಇದೆಯಾ? ಫಿನಾಲೆ ನಾಳೆ ಅದ. ಟಫ್ ಕಾಂಪಿಟೇಟರ್ ಆಚೆ ಕಳ್ಸಕ್ ನೋಡ್ತಾ ಇದ್ದೀರಾ? ಯಾವ್ದಾದ್ರು ಒಂದು ಒಪ್ಕೋ. ಓಹೋ
ಮನೆಯಲ್ಲಿ ನೀವೆಲ್ಲರೂ ಇಷ್ಟು ವಾರಗಳ ಕಾಲ ಇದ್ದ ಮೇಲೆ ಒಂದಿಷ್ಟು ಫೇವ್ರೆಟ್ಸ್ ಜಾಗಗಳಿರ್ತಾವೆ ನಿಮಗೆ. ಈ ಮನೆ ನಿಮ್ಮದು ಅಂದ್ಕೊಂಡು ವಾಸ ಮಾಡ್ತಿರೋ ಅಂಥ ಮನೆ ಇದು ಈಗ ಆ್ಯಕ್ಚುಲಿ. ಸೊ ಇವಾಗ ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದ ಜಾಗ, ಈ ಜಾಗ ನಂದು ಅಂತ ಅಂದ್ಕೊಂಡು ಯಾಕೆ ಆ ಜಾಗ ನಿಮ್ಗೆ ಇಷ್ಟ ಅಂದ್ಬಿಟ್ಟು ನಿಮ್ದೊಂದು ಏನಿದೆ ತೊಗೊಂಡ್ಬಿಟ್ಟು ಹೋಗಿ ಆ ಜಾಗದಲ್ಲಿಟ್ಟು ಅದನ್ನು ಹೇಳಿಬಿಟ್ಟು ಯಾಕೆ ಅಂತ ಇಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಬನ್ನಿ. ಅಣ್ಣ ನನಗೆ ಸಖತ್ ಫೇವ್ರೇಟ್ ಜಾಗ ಅಣ್ಣ ಇಲ್ಲಿ ನಿವ್ಯ ಇದು ಬೀನ್ ಬ್ಯಾಗ್ ಐತಲ್ಲ ಅಣ್ಣ, ಅಲ್ಲಿ ಅಣ್ಣ. ಯಾಕದು ಅಣ್ಣ ಅಲ್ಲಿ ಕೂತ್ಕೊಂಡಾಗ ಇಲ್ಲಿ ಒಂದು 4-5 ಮರ ಕಾಣಿಸ್ತವೆ ಅಣ್ಣ. ಅದು ನಮ್ಮ ಹೊಲದಲ್ಲಿ ಸೇಮು ತೆಂಗಿನ ಮರ ಮತ್ತು ಬಾಗೆ ಮರಗಳವೆ ಅಣ್ಣ. ಅದು ನೋಡಿದಾಗೆಲ್ಲ ನಮ್ಮ ಹೊಲದಲ್ಲಿ ಕೂತಿದ್ದೀನಿ, ನಮ್ಮ ಗದ್ದೆ ಹತ್ರ ಕೂತಿದ್ದೀನಿ ಅನ್ನೋ ಫೀಲ್ ಆಯ್ತದೆ ಅಣ್ಣ. ಅದು ನೋಡ್ಕೊಂಡು ಹಂಗೆ ಸಂಜೆ ಟೈಮು ಕೂತ್ಕೊಂಡಾಗ ನಾನು ಊರಲ್ಲಿರೋ ಫೀಲ್ ಆಯ್ತಾ ಇರ್ತದೆ ಅಣ್ಣ. ಅದಕ್ಕೆ ಅದು ನನ್ನ ಫೇವ್ರೇಟ್ ಅಣ್ಣ. ನೀವೆಲ್ಲರೂ ಕೂಡ ನಿಮ್ಮ ಜಾಗಗಳನ್ನು ಮೈಂಡಲ್ಲಿ ಅನ್ಕೋಬಿಡಿ, ಯಾವುದಕ್ಕೆ ಹೋಗಬೇಕು ಏನು ಅಂತ. ಎಸ್ ಕಾವ್ಯ ಅವರೇ, ನಿಮ್ಮದು ಅಲ್ಲಿ ಸ್ಟಿಕ್ಕರ್ ಐತೆ ಹಿಂದೆ. ಎಸ್, ನನ್ನ ಫೇವ್ರೆಟ್ ಜಾಗ ಬಾಲ್ಕನಿ. ಜಾಸ್ತಿ ಇರಲ್ಲ ನನ್ನಲ್ಲಿ, ಬಟ್ ಬೇಜಾರಾದಾಗೆಲ್ಲ ಒಂದು ಪ್ಲೇಸ್ ಹೋಗ್ತೀನಿ ಅಂದರೆ ಅಲ್ಲಿ ಸರ್. ಓಕೆ ಧನುಷ್ ಅವರೇ. ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಮೇನ್ ಡೋರ್ ಸರ್. ಬಿನ್ ಬ್ಯಾಗ್ ಹಾಕ್ಕೊಂಡು ಅಭಿ, ನಾನು, ಸ್ಪಂದನ, ಕಾವ್ಯ ಎಲ್ಲ ಕುತ್ಕೊಂಡು ಅಲ್ಲಿ ಕುತ್ಕೊಂಡು ನೋಡ್ಬೇಕಂದ್ರೆ ಇಡೀ ಮನೆ ಕಾರ್ನರ್ ಟು ಕಾರ್ನರ್ ಕಾಣಿಸೋದು ಸರ್. ತುಂಬ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಲ್ಲಿ ಕುತ್ಕೊಳ್ಳೋದು, ಎಲ್ಲ ಫ್ರೆಂಡ್ಸ್ ಎಲ್ಲ ಹೋದ್ಮೇಲೆ. ರಕ್ಷಿತಾ ಅವರೇ. ಸರ್, ನನ್ನ ಈ ಮನೆಯಲ್ಲಿ ತುಂಬ ಫೇವ್ರೆಟ್ ಪ್ಲೇಸ್ ಅಂದರೆ ಕಿಚನ್. ಆ ಸೈಡು ಪಾತ್ರೆ ಎಲ್ಲಿ ತೊಳಿತಿರ್ತಾರಲ್ವ, ಅಲ್ಲಿ ನನ್ನ ತುಂಬ ಫೇವ್ರೆಟ್ ಪ್ಲೇಸ್. ಯಾಕೆಂದರೆ ಆಲ್ಮೋಸ್ಟ್ ತುಂಬ ಟೈಮ್ ನಾನು ಜಾಸ್ತಿ ಸ್ಪೆಂಡ್ ಮಾಡಿದ್ದೀನಿ ಅಲ್ಲಿಯೇ. ಎಂಥ ಗಾಸಿಪ್ಸ್ ಆಗಲಿ, ಎಂಥ ಮಾತುಕತೆ ಆಗಲಿ ಅಲ್ಲಿಯೇ ಮಾಡಿ ಅಂದರೆ ಫುಲ್ ಮಿಕ್ಸ್ ಇಮೋಷನ್ ಇತ್ತು. ನಾನು ಖುಷಿ ಪಟ್ಟರೆ ಕೂಡ ಅಲ್ಲಿಯೇ ಪಾತ್ರೆ ತುಳಿಯುವಾಗ ನನಗೆ ಖುಷಿ ಪಡೋದು, ಕೋಪ, ನನಗೆ ಅಳು ಬರುತ್ತೆ ಅಲ್ವಾ, ಅಲ್ಲಿಯೇ ನನ್ನ ಇಮೋಷನ್ಸ್ ಎಲ್ಲ ಅಲ್ಲಿಯೇ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ ನನ್ನ ಜೊತೆಗೇನೆ. ಓಕೆ, ಪಕ್ಕದಲ್ಲಿ ನನ್ನ ಒಂದು ಕ್ಯಾಮೆರಾ ಇರುತ್ತೆ, ನಾನು, ಅವರು ಮತ್ತು ಪಾತ್ರೆ. ಈ ಮನೆಯಿಂದ ಆಚೆ ಹೋಗುವಾಗ ನಾನು ಜಾಸ್ತಿ ಮಿಸ್ಸೇ ಮಾಡ್ತೀನಿ ಬಿಗ್ ಬಾಸ್ ಮನೆದು ಕಿಚನ್ ತುಂಬ. ಕಿಚನ್ ಸರ್, ನನ್ನ ಮನೆಯಲ್ಲಿ 3 ಫೇವ್ರೆಟ್ ಜಾಗ ಇದೆ, ಬಟ್ ಫೇವ್ರೆಟ್ ಪ್ಲೇಸ್ ಕಿಚನ್ನು. ಯಾಕಂದರೆ ಈ ಮನೇಲಿದ್ದಾಗ ತುಂಬ ಎಮೋಷ್ನಲಿ ಅಪ್ಸ್ ಆ್ಯಂಡ್ ಡೌನ್ ಇತ್ತು. ಸೊ ಸ್ಟ್ರೆಸ್ ಆದಾಗೂ ಹೋಗಿ ಕುಕ್ ಮಾಡ್ತಾ ಇದ್ದೆ, ಆಮೇಲೆ ಖುಷಿ ಆದಾಗೂ ಹೋಗಿ ಕುಕ್ ಮಾಡ್ತಾ ಇದ್ದೆ. ಆ್ಯಂಡ್ ಅಲ್ಲೊಂದು ಜಾಗ ಇದೆ, ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ, ಮಾತಾಡ್ತಾ ಇದ್ವಿ, ಆ್ಯಂಡ್ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಎಲ್ಲರ ಜೊತೆನೂ. ಸೊ ಅದು ನನ್ನ ಫೇವ್ರೆಟ್ ಪ್ಲೇಸ್. ಅಣ್ಣ, ಈ ಮನೇಲಿ ನನಗೆ ಎಲ್ಲ ಜಾಗಗಳು ಒಂದೊಂದು ಮೂಲೆನೂ ನಾನು ಜೀವಿಸಿದ್ದೀನಿ. ನನಗೆ ಅನ್ನಿಸ್ತಾ ಇತ್ತು ಇದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ.
ಅಷ್ಟೊಂದು ನಾನು ಸೋತಿದ್ದೀನಿ ನನ್ನ ವ್ಯಕ್ತಿತ್ವದಲ್ಲಿ. ನಾನೊಂದು ಕಿಚನ್ನ ಚಪ್ಪಾಳೆ ತಗೊಳ್ದೆ ಹೊರಟೋಗ್ತೀನಿ ಅನ್ನೋ ಪ್ರತಿ ಸಲ ನನ್ನನ್ನು ಕಾಡ್ತಿತ್ತು. ನಾನು ಆ್ಯಕ್ಚುಲಿ ಇವತ್ತಿಗೆ ಬಹುಶಃ ನನಗೆ ಗೊತ್ತಿರೋಂಗೆ 1 ತಿಂಗಳ ಮೇಲೆ ಆಗಿದೆ ನಾನು ನಾನ್ ವೆಜ್ನ ಬಿಟ್ಟು. ನನ್ನ ತಾಯಿ ಕೈ ಮುಗಿದು ಕೇಳಿದ್ದು ಒಂದೇ, ನನಗೆ ಕಿಚನ್ನ ಚಪ್ಪಾಳೆ ಸಿಗಬೇಕು ಅಂತ. ಸೊ ಅದು ನನಗೆ ಪಲ್ಸಿದೆ. ಸೊ ಕಿಚನ್ನ ಚಪ್ಪಾಳೆ ನನಗೆ ಸಿಕ್ಕಿದೆ. ಸೊ ಥ್ಯಾಂಕ್ ಯು. ಅದು ನನ್ನ ಫೇವ್ರೆಟ್ ಜಾಗ, ನಾನು ಯಾವತ್ತೂ ಕೂಡ ಮರೆಯಲ್ಲ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಇದು ಹೊರಗಡೆ ಕೂತಿರೋ ವೀಕ್ಷಕರು ನೋಡೋಂಥ ಜಾಗ ಹಾಗೂ ವಿಷಯ ಏನಂದರೆ, ಇದು ಆ್ಯಕ್ಚುಲಿ ಒಂದು ಸೆಟ್. ಇದು ಎಲ್ಲ ಒಂದು ಆರ್ಟ್ ಡೈರೆಕ್ಟರ್, ನಮ್ಮ ಟೀಮ್ನವರು ಪ್ರತಿಯೊಬ್ಬರು ಸೇರಿ ಅದನ್ನೆಲ್ಲ ಹಾಕಿ ಪ್ರಾಪರ್ಟಿಗಳು, ಮೂವಬಲ್ ಪ್ರಾಪರ್ಟಿ, ಇಮ್ಮೂವಬಲ್ ಪ್ರಾಪರ್ಟೀಸ್, ಲೈಟಿಂಗ್ಸ್ ಮಾಡಿ ಎಲ್ಲ ಮಾಡಿ AC ಎಲ್ಲ ಫಿಕ್ಸ್ ಮಾಡಿ ಮನೆ ಥರ ಮಾಡಿರೋ ಅಂಥ ಒಂದು ಸೆಟ್ ಇನ್ಸೈಡ್ ಎ ಸ್ಟುಡಿಯೋ. ಆದರೆ ನೀವೆಲ್ಲ ಹೋಗಿ ಫಸ್ಟು ಮನೆ ಒಳಗೆ ಸೇರ್ಕೋತೀರಿ. ಅದಾದಮೇಲೆ ನಿಮ್ಮ ಒಂದು ವ್ಯಕ್ತಿತ್ವ ಹುಡುಕ್ತಾ ಸಂಬಂಧಗಳು ಬೆಳೆಸ್ತೀರಿ, ಮನೆ ನಿಮ್ದಾಗಿ ಮಾಡ್ಕೋತೀರಿ, ನಿಮ್ಮದೇ ಆದ ಜಾಗ ಮಾಡ್ಕೋತೀರಿ. ಹೋಗ್ತಾ ಈ ಪರ್ಟಿಕ್ಯುಲರ್ ಬ್ಯಾಚ್ ಅಂದರೆ ನಿಮ್ಮ ಬ್ಯಾಚಿಗೆ ಈ ಒಂದು ಸೆಟ್ ಮನೆ ಆಗ್ತಾ ಹೋಗುತ್ತೆ, ನಿಮ್ಮ ಜೀವನದ ಒಂದು ಭಾಗ ಆಗೋಗುತ್ತೆ. ಈಗ ಇರೋದು ಕೇವಲ ಕೆಲವು ಗಂಟೆಗಳು, ಒಂದು ದಿನವೂ ಇಲ್ಲ. ಹೋಗ್ತಾ ಮುಂದಿನ ಸಂಚಿಕೆ ಸ್ಟಾರ್ಟ್ ಆದಾಗ ಒಬ್ಬೊಬ್ಬರಾಗೆ ಹೊರಗಡೆ ಬರೋಕ್ಕೆ ಹೋಗ್ತೀರಿ. ಈ ಜಾಗ ಇಲ್ಲಿಗೆ ಶಟ್ ಡೌನ್ ಆಗುತ್ತೆ, ಮುಗಿಯುತ್ತೆ. ಕೆಲವರು ಇನ್ನು ಬೇರೆ ಸೀಸನಲ್ಲಿ ಬರೋದು ಹೌದಾದ್ರೂ ಅಕಸ್ಮಾತ್ ಯಾವುದೋ ಒಂದು ರೀತಿಯಲ್ಲಿ ಎಂಟ್ರಿ ಸಿಕ್ಕಿದ್ರೂ ಅದು ಈ ಮನೆ ಆಗಿರಲ್ಲ. ಅದು ಬೇರೆಯವರ ಮನೆಯಲ್ಲಿ ನೀವು ಹೋಗಿ ಸೇರ್ಕೊಂಡಿರ್ತೀರಿ, ಅದು ನಿಮ್ಮದಾಗಿರಲ್ಲ. ಮೊದಲನೇ ಬಾರಿ ಒಂದು ಡಿಸೈನ್ ಅಂತ ತಗೊಳಕ್ಕೆ ಹೋದರೆ ನಮ್ಮ ತಂಡ, ನಮ್ಮ ಟೀಮ್ ಅದ್ಭುತವಾದಂಥ ಒಂದು ಸೆಟ್ಟನ್ನು ಹಾಕ್ತಾರೆ. ಕರ್ನಾಟಕದ ಎಲ್ಲ ನಮ್ಮ ಸಡಗರ, ಸೊಗಸು, ಕಲ್ಚರ್ ಪ್ರತಿಯೊಂದನ್ನು ತಂದು ಎತ್ತಿ ಹಿಡಿದು ಮಾಡಿದಂಥ ಮನೆ ಅಗೇನ್ ಸೆಟ್. ಬಟ್ ಇವತ್ತಿಗೆ ಒಂದು ಕರ್ನಾಟಕದ ಎಲ್ಲ ಈ ರಿಚೆಸ್ಟ್ ಕಲ್ಚರ್ನ ತಗೊಂಡು ಸ್ಕೆಚ್ ಮಾಡಿರೋ ರೀತಿಯಲ್ಲಿ ಒಂದು ಮನೆ ಮಾಡಿ ನಿಮಗೆ ಕೊಟ್ಟರೆ, ಆ ಮನೆನ ನೀವು ಅದ್ಭುತವಾಗಿ ನೋಡ್ಕೊಂಡ್ರಿ, ನಡೆಸಿದ್ರಿ, ಆ ಮನೆಗೊಂದು ಜೀವ ತಂದು ಕೊಟ್ರಿ. ಬಟ್ ಇನ್ನು ಕೆಲವು ಗಂಟೆಗಳ ಕಾಲ ಮಾತ್ರ ಆ ಮನೆ ನಿಮ್ಮದಾಗಿರುತ್ತೆ. ನೀವೆಷ್ಟೇ ಶ್ರೀಮಂತರಾಗಿರಿ, ಎಷ್ಟೇ ಪಾಪ್ಯುಲರ್ ಆಗಿರಿ, ಎಷ್ಟೇ ದುಡ್ಡು ಕೊಡಿ, ಈ ಮೂಮೆಂಟ್ ನಿಮಗೆ ವಾಪಸ್ ಬರಲ್ಲ. ಸೊ ಈ ಮೂಮೆಂಟಲ್ಲಿ ನಿಮ್ಗಳಿಗೆ ಏನಾದರೂ ಹೇಳೋಕ್ಕಿದ್ರೆ, ಎನಿಥಿಂಗ್, ಏನಾದರೂ ಮಾತಾಡಬೇಕು ಅಂತ ಇದ್ರೆ, ಏನಾದರೂ ಹೇಳ್ಕೋಬೇಕು ಅಂತ ಇದ್ದರೆ ಹೇಳ್ಬೋದು. ಈ ಮನೆ ಒಳಗಡೆ ಸರ್, ಈ ಮನೆ ಒಳಗೆ ಎಂಟ್ರ್ ಆದಮೇಲೆ ಯಾವಾಗೂ ನನಗೆ ಮಿಕ್ಸ್ಡ್ ಫೀಲಿಂಗ್ ಜಾಸ್ತಿ ಇರೋದು. ಬಂದು ಒಂದು ವಾರಕ್ಕೆ 1 ವಾರ ಆಗೋಯ್ತಾ ಅಂತ ಅನ್ಸೋದು, ಇನ್ನೂ 16 ವಾರ ಇದೆಯಾ ಅಂತ ಅನ್ಸೋದು. ನಮ್ಮಮ್ಮ ಬಂದಾಗ ನಮ್ಮಮ್ಮ ಬಂದರು ಅಂತ ಅನ್ಸೋದು, ನಮ್ಮ ವೈಫ್ ಬಂದಿಲ್ಲ ಅಂತ ಅನ್ಸೋದು. ಅಂದರೆ ಆ ಥರ ಮಿಕ್ಸ್ಡ್ ಫೀಲಿಂಗು. ಇವಾಗ ಇಲ್ಲಿ ಮುಗೀತಾ ಬಂತು, ಅಪ್ಪ ಮುಗೀತು ಅಂತಲೂ ಅನ್ಸುತ್ತೆ, ಅಯ್ಯೋ ಮುಗ್ದೋಗ್ತಿದ್ಯಲ್ಲ ಅಂತಲೂ ಅನ್ಸುತ್ತೆ. ಆ ಥರ ಮಿಕ್ಸ್ ಫೀಲಿಂಗ್ಸ್ ಜಾಸ್ತಿ. ಪ್ರತಿಯೊಂದು ಕಾರ್ನರ್ನು 4 ತಿಂಗಳು ತುಂಬ ಜೀವಿಸಿದ್ದೀವಿ. ತುಂಬ ಇಷ್ಟಪಟ್ಟಿದ್ದೀವಿ ಸರ್ ಈ ಮನೇನ. ಇಲ್ಲಿಂದ ಹೊರಗಡೆ ಹೋಗ್ಬೇಕಂದ್ರೆ ತುಂಬ ದುಃಖ ಆಗುತ್ತೆ ಸರ್. ಇಲ್ಲಿ 4 ತಿಂಗಳು ಕಂಟಿನ್ಯೂ ಆಗಿ ಒಂದೇ ಮನೇಲಿ ಜೀವಿಸ್ಕೊಂಡು ಒಂದೇ ಮನೇಲಿ ಇರೋದು ಇದೇ ಫಸ್ಟ್ ಅಣ್ಣ. ಈಗ ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ಈಗ ನಮ್ಮ ಮನೆಗಿಂತನೂ ಜಾಸ್ತಿ ಬದುಕ್ಬಿಟ್ಟಿದ್ದೀವಿ ಅಣ್ಣ ಈ ಮನೇಲಿ. ಅದೊಂದು ಹೇಳ್ತೀನಿ ಅಣ್ಣ. ಆಮೇಲೆ ಒಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ದೀವಿ ಅಣ್ಣ ಈ ಮನೇಲಿ. ಅದೊಂದು ಯಾವಾಗಲೂ ಮಿಸ್ ಮಾಡ್ಕೊತೀನಿ ಅಣ್ಣ ನಾನು. ಸರ್ ಆ್ಯಕ್ಚುಲಿ ಲಾಸ್ಟ್ ವೀಕ್ವರೆಗೂ ಕಂಪ್ಲೀಟಾಗಿ ಮನೇನ ಫೀಲ್ ಮಾಡಿರಲಿಲ್ಲ. ಲಾಸ್ಟ್ ವೀಕ್ ಇವಾಗ ಏನು 1 ವೀಕ್ ಕಳೆದ್ವಿ, ಆವಾಗಲೇ ನಮ್ಮ ಮನೇಲಿ ರೆಗ್ಯುಲರಾಗಿ ಹೆಂಗಿರ್ತೀವಿ ನಮ್ಮ ಮನೆ ಅನ್ನೋ ಥರ ಅನಿಸಿದ್ದೆ ನನಗೆ ಲಾಸ್ಟ್ ವೀಕು. ಅಷ್ಟು ದಿನದಿಂದನೂ ಏನೋ ಒಂದು ಸ್ಟ್ರೆಸ್ಸು, ಏನೋ ಒಂದು ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನು ಮಾಡಬೇಕು, ಆ ಥರನೇ ಟೆನ್ಷನ್ ಇತ್ತು. ಇವತ್ತು ಬೆಳಗ್ಗೆ ಹೊರಗಡೆ ಹೋದಾಗ ಇಟ್ ವಾಸ್ ಗಾರ್ಡನ್ ಏರಿಯಾದಲ್ಲಿ ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಸರ್, ಅಲ್ಲಿ ಕೂತಿದ್ವಿ ನಾವು, ಯಾರೂ ಇಲ್ಲ, ಡಿಸಪಿಯರ್ ಆಗಿಬಿಟ್ಟಿದ್ದಾರೆ. ಸೊ ಆ ಟೈಮ್ ಸ್ಪೆಂಡ್ ಮಾಡಿದ್ದು, ನಿವ್ಯಾ ಕಾರ್ನರಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡಿದ್ದು, ಅದೆಲ್ಲ ಕಣ್ಮುಂದೆ ಬಂತು. ನೀವು ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಒಂದು ಗಂಟೆಗಳಲ್ಲಿ ನಾವು ಇಲ್ಲಿಂದ ಹೋಗಬೇಕಾಗತ್ತೆ. ಮನ್ಸು ಭಾರ
ಆ್ಯಕ್ಚುಲಿ ಇಟ್ ಇಸ್ ಹೆವಿ ನಾವು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್ ಟೀಮಿಗೆ, ಹೋಮ್ಲಿ ಫೀಲ್ ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ಗೆ ಥ್ಯಾಂಕ್ ಯು ಸೋ ಮಚ್. ರಕ್ಷಿತಾ ಅವರೇ, ಎಲ್ಲರೂ ಹಾಗೆ ನನಗೆ ಅಷ್ಟು ದೊಡ್ಡ ದೊಡ್ಡ ಮಾತಾಡಲಿಕ್ಕೆ ಬರಲ್ಲ. ಬಟ್ ಈ ಮನೆ ವಿಷಯ ಎಷ್ಟು ಮಾತಾಡಿದ್ರೆ ಅಷ್ಟು ಕಮ್ಮಿಯೇ. ಇಷ್ಟು ಅಟ್ಯಾಚ್ಮೆಂಟ್ ಆಗಿದೆ ಅಂದರೆ ಅದಕ್ಕೆ ಇದೇನೇ ಇಲ್ಲ. ಮತ್ತು ಮುಂಚೆಯಿಂದ ನಾನು ಫಸ್ಟ್ ಡೇಯಿಂದ ಬರುವಾಗ ನನ್ನ ತಲೆಯಲ್ಲಿ ಅದೇ ಇತ್ತು, ಒಂದು ದಿವಸ ಬಿಟ್ಟು ಹೋಗಲಿಕ್ಕೆ ಉಂಟು ಅಂದರೆ ಅದೇ ಇತ್ತು ಮನಸ್ಸಲ್ಲಿ. ಯಾವಾಗ ಸರ್ ನನ್ನ ಅಜ್ಜಿ ಮನೆ ಹಾಗೆಯೇ ಸೇಮ್ ಕನೆಕ್ಷನ್, ನನಗೆ ಮತ್ತೊಂದೊಂದು ಸೇಮ್ ಫೀಲಿಂಗ್ ಆಯಿತು. ನನಗೆ ಪ್ಯೂರ್ ರಿಯಲ್ ಕನೆಕ್ಷನ್ ಮನೆ ಹಾಗೆ. ರಘು ಅವರೇ, ನಾವಿರೋದು ಬಾಡಿಗೆ ಮನೆಯಲ್ಲಿ. ಸೊ ಅಲ್ಲಿ ಆದಷ್ಟು ಟೈಮು ನಾನು ಟಿ ವಿ ಮುಂದೆ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಕೆಲಸ ಇದ್ದಾಗ ಆಚೆ ಹೊಟ್ಟೋಗ್ತಾ ಇದ್ದೆ. ಬಟ್ ಈ ಮನೆಗೆ ಬಂದಾಗ ಪ್ರತಿ ಒಂದು ಕಾರ್ನರು ಒಂದೊಂದು ಸ್ಟೋರಿ ಇದೆ. ಆ್ಯಂಡ್ ನೀವಿವಾಗ ಸೆಟ್ಟು ಅಂತ ಹೇಳಿದ್ರಲ್ಲ ಸರ್, ಯಾಕೋ ಒಂದು ಡೈಜೆಸ್ಟೇ ಮಾಡ್ಕೊಳಕ್ಕಾಗಿಲ್ಲ. ಅದು ಒಂಥರ ಮನೆ ಫೀಲಿಂಗ್ ಬಂದ್ಬಿಟ್ಟಿದೆ. ಎಲ್ಲರಿಗೂ ಹೇಳ್ತಾ ಇದ್ದೆ ನಿನ್ನೆ, ಇವತ್ತೇ ಕೊನೆ ಸತೆ ನಾವು ಇಲ್ಲಿ ಮಲಗ್ತೀವಿ, ನಾಳೆಯಿಂದ ಈ ಮನೇಲಿ ಇರಲ್ಲ ಅಂತ. ಸಖತ್ ಬೇಜಾರಾಗ್ತಾ ಇತ್ತು ಸರ್. ಅಶ್ವಿನಿ ಅವರೇ, ಒಂದು ಮಾತು ಹೇಳ್ತಾರಣ್ಣ, ಇಡೀ ಮನೆ ನೋಡಬೇಕಾಗಿಲ್ಲ, ಆ ಮನೆ ಹೊಸ್ಲು ನೋಡಿದ್ರೆ ಹೇಳ್ಬೋದು ಆ ಮನೆ ಒಳಗಡೆ ಹೇಗಿದೆ ಅಂತ. ಈ ಮನೆಗೆ ಆ್ಯಕ್ಚುಲಿ ಹೊಸ್ಲಿರಲಿಲ್ಲ, ಬಟ್ ನಾನೇ ಅದನ್ನು ಹೊಸ್ಲು ಅಂತ ಅಂದ್ಕೊಂಡು ಅರ್ಶಿನ ಕುಂಕುಮ ಇಟ್ಟು ಆ ಕಡೆ ಈ ಕಡೆ ದೀಪ ಇಟ್ಟು ಪೂಜೆ ಮಾಡ್ತಿದ್ದೆ. ಸೊ ನಮಗೆ ನಾವೇ ಕೆಲವು ಕಲ್ಪನೆಗಳನ್ನ ಮಾಡಿಕೊಂಡು ಈ ಮನೇಲಿ ತುಂಬ ಶಕ್ತಿ ಇದೆ ಅಣ್ಣ ಈ ಮನೆ ಒಳಗಡೆ. ಸೊ ಒಂದೊಂದು ದಿನ ಒಂದೊಂದು ಕ್ಷಣನೂ ಕೂಡ ನಮಗೆ ಈ ಮನೇಲಿ ಕಳೆದಂಥ ಅನುಭವಗಳು ಇಟ್ ವಾಸ್ ಅಮೇಝಿಂಗ್. ಮರೆಯೋಕ್ಕೂ ನನಗಾಗಲ್ಲ. ಆ್ಯಂಡ್ ಜೀವಿಸಿದ್ದೀನಿ ಅಣ್ಣ ಈ ಮನೇಲಿ. ಎಷ್ಟು ರಕ್ಷಿತಾ ಅವರೇ? ಸರ್ ತುಂಬ ಸತಿ ನಾನು ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಅಂದರೆ ನಾನು ಇರೋದು ಅಮ್ಮ ಪಪ್ಪ ನಾನು ಮತ್ತು ಸಿಸ್ಟರ್ ಅಲ್ವಾ. ನಾನು ತುಂಬ ಕೇಳಿದ್ದೀನಿ ಜಾಯಿಂಟ್ ಫ್ಯಾಮಿಲಿ ಹೆಂಗೆ ಇರುತ್ತೆ, ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ. ಬಟ್ ಈ ಮನೆಗೆ ಬಂತು ನಾನು ಆ್ಯಕ್ಚುವಲ್ ಜಾಯಿಂಟ್ ಫ್ಯಾಮಿಲಿ ಹೆಂಗೆ ಇರುತ್ತೆ ಅಂತ ನನಗೆ ಫೀಲ್ ಕೊಟ್ಟಿದ್ದೇ ಈ ಬಿಗ್ ಬಾಸ್. ಸೊ ಥ್ಯಾಂಕ್ ಯು ಸೋ ಮಚ್ ಆ ಫೀಲ್ ಕೊಡಲಿಕ್ಕೆ. ಈಗ ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ಇಮೋಷನ್ಸ್ನ ನೀವು ಎಲ್ಲರೂ ಭಾಳ ನೀಟಾಗಿ ನೀವು ಒಳಗಡೆ ಇರೋದನ್ನು ವ್ಯಕ್ತಪಡಿಸಿದ್ರಿ, ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಹಂಚ್ಕೊಡ್ರಿ. ಈಗ ಮನೆ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಆಟದ ಬಗ್ಗೆ ಒಂದು ಒಪಿನಿಯನ್ನ ಕಂಡುಹಿಡಿಯುವಂಥ ಒಂದು ಟೈಮ್. ಕ್ಯಾನ್ ಐ ಹ್ಯಾವ್ ದ ಟೀಮ್ ಪ್ಲೀಸ್? ಈಗ ಅಲ್ಲಿ ಮುಂದೆ ಫೋಟೋಸ್ ಇದೆ, ನೀವು ಬನ್ನಿ, ನಿಮ್ಮ ಫೋಟೋ ತಗೊಳ್ಳಿ, 4 ಆರೋ ಮಾರ್ಕ್ ಮಧ್ಯದಲ್ಲಿ ಹಾಕ್ರಿ. ಆಮೇಲೆ ಮಿಕ್ಕಿದವರ ಫೋಟೋಸ್ ಏನಿದೆ ಅದನ್ನು ತಗೊಂಡು ಬೇರೆ ಕಡೆ ಪ್ಲೇಸ್ ಮಾಡಬೇಕು. ಯಾವ ರೀತಿ ಅಂದರೆ, ನೀವು ನಿಮ್ಮ ದೃಷ್ಟಿಕೋನದಲ್ಲಿ ಮನೆ ಒಳಗಡೆ ಇದ್ದೀರಿ, ನಿಮ್ಮ ಪ್ರಕಾರ ಈಗ ನಿಮ್ಮದು ಸೆಂಟ್ರ್ ಇದ್ದರೆ ನಿಮ್ಮ ಮೇಲೆ ಯಾರಿದ್ದಾರೆ ಅಂತ ನಿಮಗೆ ಅನಿಸುತ್ತೆ, ಅವ್ರು ಏನು ಮಾಡಿರ್ಬೋದು, ನಿಮ್ಮ ಲೆಫ್ಟ್ ರೈಟ್ ಯಾರು ಅನಿಸುತ್ತೆ, ಒಂದು ಸ್ಟೆಪ್ ಮೇಲಿದ್ದರೆ ಅಲ್ಲಿ, ನಿಮ್ಕಿನ್ನ ಒಂದು ಸ್ಟೆಪ್ ಕೆಳಗಿದ್ರೆ ಯಾರು, ಇನ್ನೊಂದು ಫೋಟೋ ಯಾವ್ದು ಉಳಿಯುತ್ತೆ ಅದನ್ನು ನಾನು ಮನೆಯಿಂದ ಹೊರಗಡೆ ಇಡ್ತಾ ಇದ್ದೀನಿ ಅಂದ್ಕೊಳ್ಳಿ. ರೈಟ್ ರಘು ಅವರೇ, ಅರ್ಥ ಆಯ್ತಾ? ಆಯ್ತು. ಬನ್ನಿ ನಿಮ್ಮಿಂದಾನೇ ಪ್ರಾರಂಭ ಮಾಡೋಣ. ಲೆಕ್ಕಾಚಾರದಲ್ಲಿ ಒಬ್ಬರು ಬರಲ್ಲ ಇವರಿಷ್ಟು ಜನರಲ್ಲಿ. ಆ ಫೋಟೋ ತೆಗೆದು ಹೊರಗಡೆ ಇಡಿ. ಮೇಲ್ಗಡೆ ರಕ್ಷಿತಾನ ಇಡ್ತೀನಿ. ನನಗೆ ರಕ್ಷಿತಾ ಅಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ವ್ಯಕ್ತಿತ್ವ. ಯಾಕೆಂದರೆ ಅವರು ತುಂಬ ಸೆಲ್ಫ್ಲೆಸ್. ಸೊ ಬೇರೆಯವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತಾರೆ. ಆ್ಯಂಡ್ ಅವರ ಥಿಂಕಿಂಗು ತುಂಬ ಚೆನ್ನಾಗಿದೆ. ಯಾಕಂದರೆ ರಕ್ಷಿತಾಯಿಂದ ನಾನು ತುಂಬ ಕಲಿತೆ. ಪ್ರತಿಯೊಂದು ಕ್ಯಾರೆಕ್ಟ್ರೂ ಅವಳು ಡಿಫ್ರೆಂಟಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಅದನ್ನು ಆಟಕ್ಕೆ ಒಳ್ಳೆ ಡೈರೆಕ್ಷನ್ನು ತೊಗೊಂಡೋಗಿದ್ದಾಳೆ ಅಂತ ಅನ್ನಿಸ್ತು ಸರ್. ಆ್ಯಂಡ್ ನೆಕ್ಸ್ಟು ಅಶ್ವಿನಿ ಅವರು. ನನಗೆ ಮೇನ್ ಇಶ್ಯೂ ಇದ್ದಿದ್ದು ಅಶ್ವಿನಿ ಅವ್ರಿಂದ ಯಾವಾಗೂ ಪ್ರೀಚ್ ಮಾಡ್ತಾರೆ, ಬಟ್ ಅವರೇ ಅದನ್ನು ಫಾಲೋ ಮಾಡಲ್ಲ ಅಂತ. ಅದಾದಮೇಲೆ ಒಂದು ವೀಕೆಂಡಲ್ಲಿ ಟಾಸ್ಕಲ್ಲಿ ನನ್ನ ಮೈಂಡ್ಸೆಟ್ ಕಂಪ್ಲೀಟಾಗಿ ಚೇಂಜ್ ಆಯಿತು. ಮನುಷ್ಯನಿಗೆ ಛಲ ಇದ್ದರೆ ಯಾರ ಮೈಂಡ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಅನ್ನೋದು ಅವರು ತೋರಿಸ್ಕೊಟ್ರು. ಸೊ ಅದಕ್ಕೆ ಅಶ್ವಿನಿ ಅವರು. ಆ್ಯಂಡ್ ಗಿಲ್ಲಿ ಸಖತ್ ಇಷ್ಟ ನನಗೆ. ಅವನು ತುಂಬ ಪಾಸಿಟಿವ್ನೂ ಇದೆ ಆ್ಯಂಡ್ ಸ್ವಲ್ಪ ನೆಗೆಟಿವ್ನೂ ಇದೆ. ಕಾಮಿಡಿಯಲ್ಲೇ ತುಂಬ ಅವನು ಒಬ್ಬ ಮನುಷ್ಯನ ತುಂಬ ಕೆಳಗಡೆ ಆಗ್ತಾ ಇದ್ದ. ಅದು ನನಗೆ ಮೊದಲಿಂದಾನೂ ಇಷ್ಟ ಆಗ್ತಾ ಇರಲಿಲ್ಲ. ಇನ್ನೊಂದು ಪ್ಲಸ್ ಪಾಯಿಂಟ್ ಗಿಲ್ಲಿಯಲ್ಲಿ ಏನು ಅಂದರೆ, ಒಬ್ಬರಿಂದ ಹೆಂಗೆ ಕೆಲಸ ತೆಗಿಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು ಅವನಿಗೆ. ಸೊ ಅದು ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆ್ಯಂಡ್ ಧನುಷ್ ಅಂತ ಬಂದಾಗ, ಸೊ ಧನುಷ್ ಇರಲಿಲ್ಲ ಅಂದಿದ್ರೆ ಈ ಮನೆಯಲ್ಲಿ ಮೇ ಬಿ ಟಾಸ್ಕಲ್ಲಿ ನಾನು ಟಾಪಲ್ಲಿ ಬರ್ತಾ ಇದ್ದೆ ಅನಿಸುತ್ತೆ. ಸೊ
ಬಟ್ ಎಲ್ಲೋ ಆಟ ಅಂತ ಬಂದಾಗ ಧನುಷ್ ನ್ಯೂಟ್ರಲ್ ಆಗಿ ಇರ್ತಾ ಇದ್ರು, ಅದೊಂದು ಇದು. ಆ್ಯಂಡ್ ಕಾವ್ಯ ಅಂತ ಬಂದಾಗ ಕಾವ್ಯ ಅವ್ರದ್ದು ಜಾಸ್ತಿ ನೇಮ್ ಬರ್ತಾ ಇದ್ದಿದ್ದೇ ಈ ಗಿಲ್ಲಿ ವಿಷಯ ಬಂದಾಗ. ಸೊ ಇಲ್ಲೆಲ್ಲ 5 ಜನ ಫೋಟೋ ತಗೊಂಡಾಗ ವೀಕೆಸ್ಟ್ ಕಾವ್ಯ ಅಂತ ಅನ್ಸುತ್ತೆ. ಬನ್ನಿ ಬನ್ನಿ ಧನುಷ್. ನನ್ನ ಪ್ರಕಾರ ನನ್ನ ಮೇಲೆ ಇರೋದು ಗಿಲ್ಲಿ ಸರ್. ಗಿಲ್ಲಿ ಯಾಕೆ ಅಂದರೆ ಈ ಆಟನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾವ ಟೈಮಲ್ಲಿ ಹೇಗಿರಬೇಕು ಅಂತ ಅವ್ನು ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನನ್ನ ಮೇಲೆ ಇದ್ದಾನೆ ಅಂತೇಳಿ. ಅಶ್ವಿನಿ ಮೇಡಮ್ನ ಇಲ್ಲೇ ನನ್ನ ಪಕ್ಕದಲ್ಲಿದೆ. ಯಾಕೆ ಅಂದರೆ ಅವ್ರು ಬಂದಾಗ ತುಂಬ ತಪ್ಪುಗಳು ಮಾಡಿದ್ದಾರೆ. ಆ ತಪ್ಪುಗಳು ಮಾಡಿದಾದ್ಮೇಲೆ ಒಂದು ಪಾಯಿಂಟಲ್ಲಿ ಅವರು ಅದಷ್ಟೂ ಚೇಂಜ್ ಮಾಡಿಕೊಂಡು ಅವ್ರ ಆಟನ ಕಂಟಿನ್ಯೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ನನಗನ್ನಿಸ್ತು. ಅದಕ್ಕೋಸ್ಕರ ಕಾವ್ಯ ಯಾಕೆ ಅಂದರೆ ಫಸ್ಟಿಂದ ನಾನು ನೋಡಿದಾಗೆ ಪ್ರತಿಯೊಂದು ಸಿಚುವೇಶನಲ್ಲೂ ಅವಳು ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಿ ಅವಳ ಪಾಯಿಂಟ್ನ ಕರೆಕ್ಟಾಗಿ ಕನ್ವೆ ಮಾಡ್ತಾ ಇದ್ಲು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ರಕ್ಷಿತಾ ಯಾಕೆ ಅಂದರೆ ರಕ್ಷಿತಾ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾಳೋ ಅದನ್ನು ಕರೆಕ್ಟಾಗಿ ಹೇಳ್ದೆ ಏನು ಆ ಸಿಚುವೇಶನಲ್ಲಿ ಅವಳು ಅಂದ್ಕೊಂಡಿರೋ ಪರ್ಸ್ಪೆಕ್ಟಿವ್ನ ಬೇರೆಯವ್ರ ಮೇಲೆ ಎತ್ತಾಕೋದು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನಾನು ರಘು ಸರ್ ಯಾಕೆ ಅಂದರೆ ನನ್ನ ಪ್ರಕಾರ ಇಲ್ಲಿರೋ ಕಂಟೆಸ್ಟೆಂಟ್ಸಲ್ಲಿ ಸ್ವಲ್ಪ ವೀಕ್ ಅಂದರೆ ರಘು ಸರ್ ಅಂತ ನನಗನ್ಸುತ್ತೆ. ಬನ್ನಿ ಕಾವ್ಯ ಅವರೇ. ನನ್ನ ಮೇಲೆ ಗಿಲ್ಲಿ ಇದ್ದಾನೆ ಅಂತ ನನಗನ್ಸುತ್ತೆ. ಯಾಕಂದರೆ ಇಲ್ಲಿ ಯಾವುದಾದ್ರೂ ಸಿಚುಯೇಷನಲ್ಲಿ ಯಾವುದೋ ಒಂದು ರೀಸನ್ ಕೊಡಬೇಕು, ಯಾವುದೋ ಒಂದು ಕಾರಣ ಕೊಡಬೇಕು ಅಂತಂದರೆ ತುಂಬ ಸೂಕ್ತವಾಗಿ ಕಾರಣ ಕೊಡ್ತಾನೆ. ಆ ಪರ್ಸ್ಪೆಕ್ಟಿವಲ್ಲಿ ನಾನಂತೂ ಯೋಚನೆ ಮಾಡಿರಲ್ಲ, ಅಥವಾ ಮನೇಲೂ ಮೋಸ್ಟ್ ಆಫ್ ದೆಮ್ ಯೋಚನೆ ಮಾಡಿರಲ್ಲ. ಹೌದಲ್ವಾ ಅಂತ ಅನ್ಸೋ ಥರ ಅವ್ನು ಮಾತಾಡಿರೋದುಂಟು. ಆ್ಯಂಡ್ ಕಾಮಿಡಿ ಮಾಡೋದ್ರ ಜೊತೆಗೆ ಅವ್ನು ಯಾರಿಗಾದ್ರೂ ಬೇಜಾರು ಮಾಡಿದ್ರೆ ಅಥವಾ ಅವನಿಂದ ಯಾರಿಗಾದ್ರೂ ಬೇಜಾರಾಗಿದೆ ಅಂತಂದರೆ ತುಂಬ ಫೀಲ್ ಮಾಡ್ಕೊಂಡಿರೋದನ್ನ ನಾನು ನೋಡಿದ್ದೀನಿ. ಐ ಥಿಂಕ್ ಗೇಮ್ ಅಂತ ಬಂದಾಗಲೂ ಅಂದರೆ ಟಾಸ್ಕಲ್ಲೂ ಅವ್ನು 100% ಕೊಟ್ಟಿರೋದು ನೋಡಿದ್ದೀನಿ. ಆಗದೇ ಇರೋದನ್ನ ಆಗಿಲ್ವಲ್ಲ ಅನ್ನೋದನ್ನ ಬೇಜಾರು ಮಾಡ್ಕೊಂಡು ಎಲ್ಲೋ ಅದನ್ನು ತೋರಿಸ್ಕೊಂಡಿದ್ದಾನೆ. ಅದನ್ನು ಗೇಮಿಗೆ ಎಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾನೆ ಅಂತ ನನಗನ್ಸಿಲ್ಲ. ಸೊ ಗಿಲ್ಲಿ ಟಾಪಲ್ಲಿದ್ದಾನೆ. ಅಶ್ವಿನಿ ಮ್ಯಾಮ್ ಮತ್ತು ಧನು ಯಾಕೆ ಅಂದರೆ ಅಶ್ವಿನಿ ಮ್ಯಾಮ್ ಇನಿಷಿಯಲಿ ತುಂಬ ನನಗೂ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯಿತು, ಎಲ್ಲ ಆಯಿತು. ಪ್ರಾಬಬ್ಲಿ ಈ ಗೇಮಿಗೆ ಅದು ಬೇಕು, ಅದಕ್ಕೆ ಅವರು ಹಂಗಿದ್ರು ಅಂತ ಅನಿಸುತ್ತೆ. ಆ್ಯಂಡ್ ಇನ್ ಬಿಟ್ವೀನ್ ದ್ಯಾಟ್ ಜಾಸ್ತಿ ಫೇಕ್ ಮಾಡೋಕ್ಕೂ ಆಗಲ್ಲ ಸರ್. ನಮ್ಮ ತನ ಅನ್ನೋದು ಹೊರಗಡೆ ಬಂದ್ಬಿಡುತ್ತೆ. ಐ ಸ್ಟಿಲ್ ಬಿಲೀವ್ ಅವ್ರನ್ನ ನಾನು ಇಷ್ಟು ವಾರ ಏನು ನೋಡ್ಕೊಂಬಂದಿದ್ದೀನಿ ಅದೇ ಅಶ್ವಿನಿ ಮ್ಯಾಮ್. ಬಟ್ ಚೇಂಜಸ್ ಆಗಿದೆ, ಅದನ್ನು ಕಲ್ತ್ಕೊಂಡಿದ್ದೀನಿ. ಆ ಟ್ರಾನ್ಸ್ಫಾರ್ಮೇಷನ್ ಅನ್ನೋದೇ ಈ ಗೇಮ್ ಅಂತ ನೀವು ಲಾಸ್ಟ್ ವೀಕ್ ಹೇಳಿದ್ರಿ, ಅದನ್ನು ನಾನು ನಂಬ್ತೀನಿ. ಸೊ ದಟ್ ಇಸ್ ವೈ ಅಶ್ವಿನಿ ಮ್ಯಾಮ್. ಧನು ಐ ಫೀಲ್ ಸೇಮ್. ನನಗೆ ಧನುಗೆ ಆಟನ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನೋ ಅವನು ಅದೇ ರೀತಿ ಅರ್ಥ ಮಾಡ್ಕೊಂಡಿದ್ದಾನೆ. ರಕ್ಷಿತಾ ಯಾಕೆ ನನಗಿನ್ನ ಕೆಳಗೆ ಅಂದರೆ ಇವತ್ತಿಗೂ ನನಗೆ ವಾಟ್ ಈಸ್ ರಕ್ಷಿತಾ ಅನ್ನೋದು ಆ್ಯಕ್ಚುಲ್ ಪರ್ಸ್ನಾಲಿಟಿ ಗೊತ್ತೇ ಆಗಲಿಲ್ಲ ಸರ್. ಹಾಗಾಗಿ ಆ್ಯಂಡ್ ರಘು ಸರ್ ಯಾಕೆ ಅಂದರೆ ಟಾಸ್ಕಲ್ಲಿ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಐ ಥಿಂಕ್ ಅದು ಬಿಟ್ಟರೆ ಯಾವ ವಿಷಯದಲ್ಲೂ ಅವರು ಸ್ಟ್ರಾಂಗಾಗಿ ಸ್ಟ್ಯಾಂಡ್ ತೊಗೊಂಡಿದ್ದು ನೋಡಿಲ್ಲ. ಸೊ ದಟ್ ಈಸ್ ವೈ ಅವರು ವೀಕ್ ಅಂತ ಅನ್ಸುತ್ತೆ. ಬನ್ನಿ ಗಿಲ್ಲಿ. ನನ್ನ ಆಟ ಸ್ವಲ್ಪ ಎಲ್ಲರೂ ಕರೆಕ್ಟಾಗಿ ಆಡಿದ್ದೀನಿ ಅಂದರೆ ಅದಕ್ಕೆ ಎಲ್ಲೋ ಒಂದು ಪಾಯಿಂಟಲ್ಲಿ ಕಾವ್ಯ ಅವರು ಕಾರಣ ಆಯ್ತಾರಣ್ಣ. ಅದಕ್ಕೋಸ್ಕರ ಕಾವ್ಯ ಅವ್ರನ್ನ ಮೇಲಿಡ್ತೀನಿ. ಧನು ಅಣ್ಣನ ಪಕ್ಕ ಇಡ್ತೀನಿ ಅಣ್ಣ. ಯಾಕೆಂದರೆ ಈ ಟಾಸ್ಕು ಅಂತ ಬಂದಾಗ ಅಣ್ಣ ಬಿಟ್ಕೊಟ್ಟಿದ್ದು ಎಲ್ಲೂ ನೋಡೇ ಇಲ್ಲ ನಾನು. ಈಗ ಎಲ್ಲರೂ ಟಾಸ್ಕು ಅಂತ ಬಂದಾಗ ಯಾವುದೋ ಫಿಸಿಕಲಿ ಎಷ್ಟೇ ಸ್ಟ್ರಾಂಗ್ ಇದ್ರು ಯಾವುದೋ ಒಂದು ಮೂಮೆಂಟಲ್ಲಿ ಅವರು ಲೋ ಆಗೋದು ನೋಡವನಿ. ಬಟ್ ಅವಣ್ಣ ಎಷ್ಟೇ ಇದಾದ್ರೂ ಕೊನೆ ಮೂಮೆಂಟ್ವರೆಗೂ ಟಾಪ್ 6 ಬರೋವರೆಗೂ ಗೇಮ್ ಬಿಟ್ಕೊಡ್ದೇನೆ ಆಟ ಆಡಿದ್ರು. ಅಂದರೆ ಅವರು ಫಿಸಿಕಲ್ ಏನಿತ್ತು ಅದನ್ನ ಹಂಗೆ ಫಸ್ಟಿಂದನೂ ಕ್ಯಾರಿ ಮಾಡ್ಕೊಬಂದ್ರು ಆ ಟಾಸ್ಕು ಮಾಸ್ಟರ್ ಅನ್ನೋದನ್ನ. ರಕ್ಷಿತಾ ಅವ್ರನ್ನೂ ಯಾಕೆ ಪಕ್ಕದಲ್ಲಿ ಇಕ್ಕಿದ್ದೀನಿ ಅಂದರೆ ಅವರು ನೋಡಿದ್ರೆ ಹೆಚ್ಚು ಕಮ್ಮಿ ನನ್ನನ್ನು ನೋಡ್ದಂಗೆ ಆಯ್ತಾ ಇರ್ತದೆ. ಯಾಕೆಂದರೆ ಸೇಮ್ ನನ್ನ ಕ್ವಾಲಿಟೀಸು ಏನವೆ ಅದು ಅವರಲ್ಲಿ ಕಾಣ್ತಾ ಇರ್ತದೆ. ಅಂದರೆ ಓಪನ್ ಆಗಿ ಮಾತಾಡೋದು ಇದೆಲ್ಲ ನೋಡ್ತಾ ಇರ್ತೀನಿ ಅಣ್ಣ. ಅದಕ್ಕೆ ಇವರು ಪಕ್ಕದಲ್ಲಿ ಇಕ್ಕಿದ್ದೀನಿ. ರಘುವಣ್ಣ ಏನಕ್ಕೆ ಕೆಳಕ್ಕೆ ಇಕ್ಕಿದ್ದೀನಿ ಅಂದರೆ ಒಂದು ಪಾಯಿಂಟಲ್ಲಿ ಅವರು ಲೋ ಆಗ್ಬಿಟ್ರು ಕೊನೆಯಲ್ಲಿ ಅಂತ ನನಗೂ ಅನ್ನಿಸ್ತು, ಫಿಸಿಕಲಿ ಮತ್ತು ಮೆಂಟಲಿ. ಅದಕ್ಕೋಸ್ಕರ ಕೆಳಗೆ ಇಟ್ಟಿದ್ದೀನಿ ಅಣ್ಣ. ಅಶ್ವಿನಿ ಮೇಡಮ್ ಯಾಂತಕ್ಕೆ ಸೈಡಲ್ಲಿ ಇಕ್ಕಿದ್ದೀನಿ ಅಂದರೆ ತುಂಬ ಸಲ ಕೋಪದ ಕೈಗೆ ಬುದ್ಧಿ ಕೊಟ್ಟಿರೋ ಜಾಸ್ತಿ, ಅದಕ್ಕೆ ಸೈಡಲ್ಲಿ ಇಕ್ಕಿದ್ದೀನಿ. ಆ್ಯಕ್ಚುಲಿ ನಾನು ನನ್ನ ಮೇಲೆ ರಘು ಅನ್ನಗೆ ಇಡ್ತಾ ಇದ್ದೀನಿ. ಅವರಿಂದ ನಾನು ಈ ಮನೆಯಲ್ಲಿ ಬಂದು
ಒಂದು ಎಂತ ಕಲಿತೀನಿ ಅಂದರೆ ಡಿಸಿಪ್ಲಿನ್. ಓಕೆ, ಕಾನ್ಫಿಡೆಂಟ್ ಆಗಿ ಒಂದು ಆಟ ಆಡ್ತಾ ಇದ್ದಾರಲ್ವಾ, ಮನಸ್ಸಲ್ಲಿ ಎಂತ ಇಲ್ಲ, ಮಾಡ್ತೀನಿ ಅಂತ ಒಂದು ಛಲ ಉಂಟಲ್ವಾ, ಕಾನ್ಫಿಡೆಂಟ್, ಅದೇ ನನಗೆ ತುಂಬ ಇಷ್ಟ. ಅವರು ಒಂದು ಎಷ್ಟು ಜನಕ್ಕೆ ಅವರು ಎಂತ ಅಂದರೆ ಇನ್ಸ್ಪಿರೇಷನ್ ಅಂತ ಅನ್ಕೊಳ್ತೀನಿ. ಅದಕ್ಕೆ ನೀವು ಇಲ್ಲಿ ಸರ್ ಇವರಿಗೆ ಗಿಲಿ ಅವರಿಗೆ ನಾನು ಪಕ್ಕದಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ ತುಂಬ ಲೈವ್ಲಿ ಪರ್ಸನ್, ಮನಸ್ಸಲ್ಲಿ ಎಂತ ಇರಲ್ಲ ಅವರ. ನಾನು ಎಷ್ಟು ದುಃಖದಲ್ಲಿ ಇದ್ದರೆ ಕೂಡ, ನಾನು ಎಂಥ ಒಂದು ಲೋನ್ಲಿ ಫೀಲ್ ಮಾಡಿದರೆ ಕೂಡ, ನನಗೆ ಡೌನ್ ಫೀಲ್ ಆಗಿದ್ರೆ ಕೂಡ ನಾನು ಅದೇ ಮುಖ ನೋಡ್ತೀನಿ ಅಲ್ವಾ, ಆ ಮುಖ ನೋಡಿಯೇ ನನಗೆ ಅಂದರೆ ಖುಷಿ ಆಗೋದು. ಮತ್ತು ಸಮ್ವೇರ್ ಒಂದು ನಾನು ಆ್ಯಕ್ಚುಲಿ ಅವರಿಗೆ ನೋಡಿ ತುಂಬ ಇನ್ಸ್ಪೈರ್ ಆಗ್ತೀನಿ. ಅವರ ಒಂದು ಮೆಲ್ಟ್ ಆಗಿಬಿಡ್ತೀನಿ ಅವರಿಗೆ ನೋಡಿ, ಎಷ್ಟು ಗಟ್ಟಿ ಇದ್ದರೆ ಕೂಡ ಅವರಿಗೆ ನೋಡಿ ಮೆಲ್ಟ್ ಆಗಿಬಿಡ್ತೀನಿ ನಾನು. ಓಕೆ, ಧನುಷನ್ನ ಒಂದು ವಿಷಯ ನಾನು ಎಂತ ಕಲಿತೀನಿ ಅಂದರೆ, ಟಾಸ್ಕಲ್ಲಿ ಎಷ್ಟು ಆಟ ಆಡಿದ್ರೆ ಕೂಡ, ಟಾಸ್ಕಲ್ಲಿ ಎಂತ ಗೆದ್ದರೆ ಕೂಡ ಅವರ ಹತ್ರ ಒಂದು ಇದೇ ಇಲ್ಲ. ಹೇಳ್ತಾರೆ ಗೊತ್ತುಂಟಾ, ಓ ನಾನು ವಿನ್ ಆಗಿದ್ದೀನಿ, ನಾನು ಟಾಸ್ಕಲ್ಲಿ ತುಂಬ ಗ್ರೇಟ್, ಅದೇ ಇದೆ ಅಂತ ಅವರಿಗೆ ಎಂತ ಹೇಳೋದು, ಓ ನಾನು ಗ್ರೇಟ್ ಅಂತ ಅದೇ ಇಲ್ಲ ಅವರಿಗೆ. ತುಂಬ ಸಿಂಪಲ್ ಜನ. ಇವರಿಗೆ ನೋಡುವಾಗ ಆ್ಯಕ್ಚುಲಿ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಆಗುತ್ತೆ. ಓಕೆ, ಯಾವುದು ಟಾಸ್ಕ್ ಆಗಲಿ, ಯಾವುದು ಗೇಮ್ ಆಗಲಿ, ಅವರು ನನ್ನಲ್ಲಿ ಆಗಲ್ಲ, ಎಲ್ಲರಿಗೆ ಆಗಲಿಲ್ಲ ಅಂದರೆ ಕೂಡ ಮುಂಚೆ ಹೋಗ್ತಾರೆ, ಅಂದರೆ ಹೋಗಬೇಕು, ಮಾಡಬೇಕು, ತೋರಿಸ್ಬೇಕು ಅಂತ. ಬಟ್ ಸಮ್ವೇರ್ ಅವರು ಹೇಗಂದರೆ ಸಿಟ್ಟು ಬಂದರೆ ಕೂಡ, ನಾವು ಯಾವಾಗ ಸಿಟ್ಟು ಬಂದರೆ ಕೂಡ ನಮ್ಮ ವ್ಯಕ್ತಿತ್ವನ ನಾವು ಇದೇ ಮಾಡಬಾರ್ದು. ಮುಂಚೆದವರು ಎಷ್ಟು ನಿಮಗೆ ಹೇಳಿದರೆ ಕೂಡ ನೀವು ನಿಮ್ಮ ವ್ಯಕ್ತಿತ್ವ ಬಿಡಬಾರ್ದು. ಅವರು ಎಷ್ಟು ಆಪೋಸಿಟ್ ಇದ್ದರೆ ಕೂಡ ನೀವು ಹಾಗೇನೆ ಇರಬೇಕು ಅಂತ. ಅದಕ್ಕೆ ನಾನು ನಿಮಗೆ ಕೆಲಿಗೆ ಹಾಕಿದ್ದೀನಿ. ಅಂದರೆ ಸಿಟ್ಟು ಬರುವಾಗ ನೀವು ಹೇಳಿಬಿಟ್ಟಿರಲ್ವ, ನೀವು ಕೂಡ ಅವರ ಹಾಗೇ ಬಿಹೇವ್ ಮಾಡ್ತೀರಲ್ವ, ಅದಕ್ಕೆ. ಇಲ್ಲಾಂದರೆ ನೀವು ಪರ್ಫೆಕ್ಟ್. ಆಯಿತು ಸರ್. ಅಣ್ಣ, ನನಗಿಂತ ಮೇಲೆ ನಾನು ಧನುನ ಇಡ್ತಾ ಇದ್ದೀನಿ. ಒಬ್ಬ ಮನುಷ್ಯ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ತನ್ನ ಸ್ಥಿಮಿತವನ್ನು ಕಳ್ಕೊಳ್ಳುವಂಥದ್ದು ಸಹಜ. ಕೋಪ ಆಗಲಿ, ಸಿಟ್ಟಾಗಲಿ, ಅಥವಾ ಇಮೋಷನ್ಸ್ ಆಗಲಿ, ಅಹಂಕಾರ ಆಗಲಿ, ಅಥವಾ ದುಡುಕಿ ಮಾತಾಡೋದಾಗಲಿ, ಈ ಎಲ್ಲವೂ ಕೂಡ ಈ ಮನೇಲಿ ಆಗೋವಂಥದ್ದು ಸತತವಾಗಿ 100 ದಿನದಲ್ಲಿ. ನನ್ನ ಕೆಲಸ ನಾನು ಬಂದಿದ್ದೀನಿ, ಅಷ್ಟು ಮಾತ್ರ ಮಾಡ್ತೀನಿ, ಮಿಕ್ಕಿದ್ದು ಯಾವುದಕ್ಕೂ ನಾನು ಎಕ್ಸ್ಟ್ರಾ ಮೂಗು ತೂರಿಸಲ್ಲ ಅನ್ನೋವಂಥದ್ದು ಇದೆಯಲ್ಲ, ಅದು ಕೂಡ ತುಂಬ ಒಳ್ಳೆ ಗುಣ ಅಂತ ಅನ್ನಿಸ್ತು. ಅದು ಅವ್ರಿಗೆ ಇರೋದ್ರಿಂದ ಅವ್ರಿಗೆ ಆಟದ ಮೇಲೆ ಗಮನ ಜಾಸ್ತಿ ಆಯಿತು. ಇನ್ನೊಬ್ಬರ ಮೇಲೆ ಗಮನ ಕೊಡೋಕ್ಕಿಂತ ತನ್ನ ಮೇಲೆ ತಾನು ಗಮನ ಕೊಟ್ಟಿದ್ದು ಹೆಚ್ಚಾಗಿದ್ದರಿಂದ ಆಟನ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ವ್ಯಕ್ತಿತ್ವದಲ್ಲಿ ಆಗ್ಬೋದು, ಟಾಸ್ಕಲ್ಲಿ ಆಗ್ಬೋದು, ಮನೆ ಒಳಗಡೆ ಆಗ್ಬೋದು. ಸೊ ಐ ಗಿವ್ ಹಿಮ್ ದ ಫಸ್ಟ್ ರೇಟಿಂಗ್. ಅಷ್ಟು ನನಗೆ ಧನುವ ವ್ಯಕ್ತಿತ್ವ ಇಷ್ಟ ಆಗಿದೆ. ಆ್ಯಂಡ್ ರಕ್ಷಿತಾ ಅಂತ ಬಂದಾಗ, ಒಂದು ನನಗೆ ರಕ್ಷಿತರಲ್ಲಿ ಇಷ್ಟ ಆಗಿದ್ದೇನು ಅಂತಂದರೆ, ಪ್ರತಿಯೊಬ್ಬರು ಸೇವೆ ಮಾಡೋದ್ರಲ್ಲಿ, ಅದು ಕೂಡ ಊಟ ಅಂತ ಬಂದಾಗ ಎಬ್ಬಿಸ್ಬಿಟ್ಟು ಅವ್ರಿಗೆ ಊಟ ಇಟ್ಟಿರುವಂಥ ಗುಣ ನಾನು ಅವಳಲ್ಲಿ ನೋಡಿದ್ದೀನಿ. ಸೊ ಆ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ಸೊ ನನಗೂ ಆ ಗುಣ ಇರೋದ್ರಿಂದ ನಾನು ರಕ್ಷಿತನ ನಿಜವಾಗ್ಲೂ ನನ್ನ ಪಕ್ಕದಲ್ಲಿ ಇಡೋಕ್ಕೆ ಖುಷಿ ಪಡ್ತೀನಿ. ಆ್ಯಂಡ್ ರಘು ಸರ್ ಅಂತ ಬಂದಾಗಲೂ ಅಷ್ಟೇ, ಯಾರಿಗೇ ಆಗಲಿ ಅವರು ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಿದ್ರು. ಊಟ ಮಾಡಿಕೊಡಿ ಅಂದರೆ ಯಾವತ್ತೂ ಬೇಜಾರು ಮಾಡ್ಕೋತಾ ಇರಲಿಲ್ಲ. ಮತ್ತು ಟಾಸ್ಕ್ ಅಂತ ಬಂದಾಗಲೂ ಅಷ್ಟೇ, ಬಾಡಿ ಅಷ್ಟು ವೆಯ್ಟ್ ಇದ್ದರು, ಏನೇ ಇದ್ದರು, ನಾನು ಬಂದಿದ್ದೀನಿ, ಐ ಹ್ಯಾವ್ ಟು ಗಿವ್ ಮೈ 100% ಅಂತ ಅವ್ರು 4ನೇ ವಾರದಲ್ಲಿ ಬಂದಿದ್ದರು. ನಮ್ಮೆಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಇವತ್ತು 16ನೇ ವಾರದವರೆಗೂ ನಮ್ಮ ಜೊತೆ ಇದ್ದಾರೆ. ಸೊ ಅಫ್ಕೋರ್ಸ್ ಹಾಗಾಗಿ ನಾನು ಅವ್ರನ್ನ ನನ್ನ ಪಕ್ಕದಲ್ಲಿ ಇಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾವ್ಯ ಅಂತ ಬಂದಾಗ, ನನಗೆ ಈ ಮನೇಲಿ ಆ್ಯಕ್ಚುಲಿ ಅರ್ಥ ಆಗದೆ ಇರೋವಂಥ ಒಂದು ವ್ಯಕ್ತಿ, ಮತ್ತು ತುಂಬ ಕಡಿಮೆ ನಾನು ಸಮಯ ಸ್ಪೆಂಡ್ ಮಾಡಿರೋವಂಥ ವ್ಯಕ್ತಿ ಅಂದರೆ ಕಾವ್ಯ. ಬಟ್ ಒಂದು ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಜೀವನದಲ್ಲಿ ಯಾವತ್ತೂ ಅಷ್ಟೇ, ನಮ್ಮನ್ನು ಒಬ್ಬರು ಜೋರು ಮಾಡ್ತಾರೆ ಅಂದಾಗ ನಾವು ಯಾವತ್ತೂ ಅವ್ರಿಗೆ ಸರೆಂಡರ್ ಆಗಬಾರ್ದು. ನೀನಾ ಅಂದರೆ ನೀನಾ ಅಂತಲೇ ಕೇಳಬೇಕು. ಅದನ್ನು ಕಾವ್ಯ ನನಗೂ ಕೂಡ ಮಾಡಿದ್ಲು. ಹಾಗಾಗಿ ನಾನು ಅವಳ ಒಂದು ಇದನ್ನು ನಾನು ಮೆಚ್ತೀನಿ. ಸೊ ಐ ಥಿಂಕ್ ಶೀ ಈಸ್ ಅ ವಿನ್ನರ್ ಆಲ್ರೆಡಿ. ಸೊ ಹಾಗಾಗಿ ನನಗೆ ಆ ಥರದ ಛಲದ ಹೆಣ್ಮಕ್ಳು ತುಂಬ ಇಷ್ಟ ಆಗ್ತಾರೆ. ಸೊ ಕಾವ್ಯ ನನಗೆ ಆ ವಿಚಾರದಲ್ಲಿ ತುಂಬಾ ಇಷ್ಟ ಆದ್ಲು. ನಾನು ಗಿಲ್ಲಿನ ದೂರ ಯಾಕೆ ಹೊರಗಿಡ್ತೀನಿ ಅಂತಂದರೆ, ನಾವು ಎಲ್ಲರೂ ಇಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆಟ ಆಡೋಕ್ಕೆ ಬಂದೀವಿ, ನಮ್ಮನ್ನು ನಾವು ತೋರಿಸ್ಕೊಳಕ್ಕೆ ಬಂದಿದ್ದೀವಿ. ಧನುಷ್ ಆಗ್ಬೋದು, ರಕ್ಷಿತಾ ಆಗ್ಬೋದು, ಅಶ್ವಿನಿ ಆಗ್ಬೋದು, ರಘು ಆಗ್ಬೋದು, ಕಾವ್ಯ ಆಗ್ಬೋದು, ನಾವೆಲ್ಲರೂ ನಾವಾಗೇ ಇಲ್ಲಿ ಆಟ ಆಡಿದ್ದೀವಿ. ಬಟ್ ನನಗೆಲ್ಲೂ ಗಿಲ್ಲಿ ಇಷ್ಟು ದಿನ ಗಿಲ್ಲಿಯಾಗಿದ್ದ ಅಂತ ನಂಗೆ ಅನ್ನಿಸ್ಲಿಲ್ಲ. ಗಿಲ್ಲಿ ತುಂಬ ಬಿಗ್ ಬಾಸ್ ಸೀಸನ್ನ ನೋಡ್ಕೊಂಡು ಬಂದಿರೋದ್ರಿಂದ ಕೆಲವೊಂದೊಂದ್ಸಲ ನನಗೆ ಅವರಲ್ಲಿ ಬೇರೆ ಬೇರೆ ಪಾರ್ಟಿಸಿಪೆಂಟ್ಸ್, ಬೇರೆ ಬೇರೆ ಕಂಟೆಸ್ಟೆಂಟ್ಗಳು ಕಾಣ್ತಾ ಇದ್ರು. ಹಾಗಾಗಿ ಗಿಲ್ಲಿಯ ವ್ಯಕ್ತಿತ್ವ ಇಲ್ಲಿವರೆಗೂ ನನಗೆ ಅರ್ಥ ಆಗಲಿಲ್ಲ.
ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಆಗ್ಬೋದು, ಮನೆ ಒಳಗಡೆ ಆಗ್ಬೋದು, ಈ ವಾಸ್ ದ ಮೋಸ್ಟ್ ಲೇಸಿಯಸ್ಟ್ ಪರ್ಸನ್ ಮನೆ ಒಳಗಡೆ. ಬಟ್ ನನಗೆ ಅವ್ರ ಆಟನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಬೇರೆಯವ್ರ ಆಟನ ಹಾಳು ಮಾಡೋದ್ರಲ್ಲಿ ಅವ್ರು ತುಂಬ ಸಕ್ರಿಯವಾಗಿದ್ರು ಅಂತ ನನಗನ್ಸುತ್ತೆ. ಹಾಗಾಗಿ ಇಲ್ಲಿ ನಾನು ಹೊರಗಡೆ ಇಡ್ತಾ ಇದ್ದೀನಿ. ಮನೆ ಪರ್ಸ್ಪೆಕ್ಟಿವ್, ಈಗ ಹೊರಗಡೆ ವೋಟಿಂಗ್ಸ್ ಏನಾಗ್ತಾ ಇದೆ ಅದು ಒಂದು ಕಡೆ ಆದರೆ ಇದೆಲ್ಲ ನಿಮ್ಮದು. ನಿಮ್ಮ ಸ್ನೇಹಿತರ ಬಗ್ಗೆ, ನಿಮ್ಮ ಮನೇಲಿರೋರ ಬಗ್ಗೆ ಒಂದು ಈ ಸೀಸನ್ನಿನ ಒಂದು ಕೊನೆ ಆದಂಥ ಒಂದು ಪರ್ಸ್ಪೆಕ್ಟಿವ್ ಅಂದ್ಕೊಳ್ಳೋಣ. ಓಕೆ, ಇನ್ನೊಂದು ಈ ಪರ್ಟಿಕ್ಯುಲರ್ ಜರ್ನಿ, ಈ ಸೀಸನ್ನಲ್ಲಿ ನೀವು 6 ಜನ ಕಳೆದಂಥ ಒಂದು ಜರ್ನಿ, ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದಿದೆ. ಅಂದರೆ ಮಾತಾಡಿದ್ದೀವಿ, ಆದರೆ ತೋರ್ಸೋದಕ್ಕೆ ತುಂಬ ಇದೆ. ನೋಡೋದಕ್ಕೆ ಇಷ್ಟಪಡ್ತೀರಿಯೇ? ಓಕೆ, ಮಿಡ್ ವೀಕಲ್ಲಿ ಮನೆಯಿಂದ ಹೊರಗಡೆ ಬಂದಂಥ ಧ್ರುವಂತ್ ಅವ್ರನ್ನ ವೇದಿಕೆಗೆ ಕರೆದು ಮಾತಾಡಿಸೋ ಟೈಮ್. ಲೆಟ್ಸ್ ವೆಲ್ಕಮ್ ಧ್ರುವಂತ್ ಆನ್ ಸ್ಟೇಜ್. ಹೇಗಿದ್ದೀರಿ? ಬ್ಲೆಸ್ಸಿಂಗ್ ಸರ್. ಎಲ್ಲೋಯ್ತು ನಿಮ್ದು ಅಷ್ಟು ಕೇಶ? ಸರ್, ನೀವು ಹೇಳಿದ್ರಿ ನನಗೆ ಬಿಗ್ ಬಾಸ್ ಮನೆಯಲ್ಲೇ ಇದು ಕತ್ರಿ ಹಾಕಬೇಕು ಅಂತ. ಅದಾಗಲಿಲ್ಲ, ಬಟ್ ಹೊರಗಡೆ ಫಸ್ಟ್ ಕ್ಲಾಸಾಗಿ ಕಾಣಿಸ್ತಾ ಇಲ್ವಾ? ಇದು ವೆರಿ ಗುಡ್. ಬ್ಲೆಸ್ಸಿಂಗ್ ಸರ್. ಸೊ ಬ್ಯಾಡ್ ಲಕ್, ಮಿಡ್ ವೀಕ್ ಎವಿಕ್ಷನಲ್ಲಿ ಹಾಗೆ ಹೋಗಬೇಕಾಯ್ತು. ವಾಟ್ ಡಿಡ್ ಯು ಫೀಲ್ ಸರ್? ಟು ಬಿ ಆನೆಸ್ಟ್ ಸರ್, ಒಂದೊಂದು ಸರ್ತಿ ಕಪ್ಪು ವಿನ್ ಆಗೋದಲ್ಲ ಸರ್, ಇಡೀ ಗೇಮ್ ಶೋನ ವಿನ್ ಆಗೋದು. ಅದು ವಿನ್ ಆಗಿದ್ದೀನಿ. ಆಮೇಲೆ ನಾನು ಆ್ಯಕ್ಚುಲಿ ಬಿಗ್ ಬಾಸಿಗೆ ಬರಬೇಕಾದ್ರೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೊರಗಡೆ ನನ್ನ ಆಟ ಆಗಲಿ, ನನ್ನ ವ್ಯಕ್ತಿತ್ವ ಆಗಲಿ, ವ್ಯಕ್ತಿತ್ವದ ಆಟ, ಜನಗಳು ಅದನ್ನು ಇಷ್ಟು ಮಾಡಿಟ್ಟಿದ್ದಾರೆ ಸರ್, ಅದು ನನಗೆ ಗೊತ್ತೇ ಇರಲಿಲ್ಲ. ಬಹುಶಃ ಧ್ರುವಂತ್ ಆ ಹೆಸರು ಮತ್ತು ನನ್ನನ್ನು ಇಷ್ಟು ಇಷ್ಟಪಡ್ತಾರೆ ಮತ್ತು ನನ್ನನ್ನು ಈ ರೀತಿ ಬ್ರ್ಯಾಂಡ್ ಮಾಡಿಡ್ತಾರೆ ಅಂತ. ಧ್ರುವಂತ್ ನನ್ನ ನೋಡಿದ ತಕ್ಷಣ ಜಯ ಮಹಾಕಾಲ್ ಅಂತಾರೆ ಸರ್ ಈಗ. ಸೊ ಐ ಆರ್ನ್ಡ್ ಮೋರ್ ದ್ಯಾನ್ ಅ ವಿನ್ನರ್ ಸರ್. ನೀವು ಯಾವಾಗ ನನಗೆ ಆ ಚಪ್ಪಾಳೆ ಕೊಟ್ರಿ ಸರ್, ನನಗೆ ಅವತ್ತೇ ನಾನು ವಿನ್ ಆಗಾಯ್ತು ಸರ್ ಶೋ. ನಾನು ಅವತ್ತೇ ವಿನ್ ಆಗಿದ್ದೀನಿ ಸರ್. ನಾನು ಅವತ್ತೇ ಕ್ಯಾಮ್ರಾಗೆ ಹೇಳಿದ್ದೆ, ಸಾರ್ಥಕತೆ, ಇನ್ನು ಏನಾದರೂ ನಾನು ರೆಡಿ. ಮತ್ತು ನನಗೂ ಕಪ್ ಸಿಕ್ಕಿತ್ತು ಸರ್. ನೀವು ನನಗೆ ಲೆಟ್ರ್ ಬರೆದು ಕಳಿಸಿದ್ರಿ, ನನ್ನ ಕಪ್ಪು ನನಗೆ ಬಂದಾಯಿತು ಸರ್. ಜಯ ಮಹಾಕಾಲ್. ಮನೆಯಿಂದ ಯಾರಾದರೂ ಬಂದಿಯಾರಾ? ನನ್ನ ಡ್ಯಾಡಿ, ಮಮ್ಮಿ. ಹಾಯ್ ಸರ್, ನಮಸ್ತೆ. ಅಮ್ಮ ನಮಸ್ತೆ. ಸಿಡೌನ್ ಸಿಡೌನ್. ಆ್ಯಂಡ್ ನನ್ನ ಬ್ರದರ್, ಯಂಗರ್ ಎಲ್ಡರ್? ಯಂಗರ್ ಬ್ರದರ್. ಮೈ ಸಿಸ್ಟರ್ ಇನ್ ಲಾ. ಸಿಸ್ಟರ್ ಇನ್ ಲಾ. ಹೌದು ಸರ್. ಸ್ಕೂಲ್ ಡೇ ಇಂದ ನನ್ನ ವೆರಿ ಬೆಸ್ಟ್ ಫ್ರೆಂಡ್ ಭರತ್ ಅಂತ. ಹಾಯ್ ಸರ್. ಆ್ಯಂಡ್ ನನ್ನ ಇಂಡಸ್ಟ್ರಿ ಫ್ರೆಂಡ್ ಕಿರಣ್ ಅಂತ. ಸೊ ಮಾತಾಡೋಕ್ಕಿಂತ ಮುಂಚೆ ಒಂದು ಜರ್ನಿ ವಿಟಿ ಇದೆ ಧ್ರುವಂತ್ ಅವರೇ. Please, sir. ರೈಟ್. ನಾನು ನಿಮ್ಗೆ ಹೇಳಿದೆ, ನಿಮ್ದೊಂದು ವಿಟಿ ನೋಡಿದೆ ನಾನು. ವಿಟಿ ನೋಡಿದ್ಮೇಲೆ ನಿಮ್ಮ ಪ್ರಯಾಣ ಎಷ್ಟು ಸಂಪೂರ್ಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಚಪ್ಪಾಳೆ ಕೊಡಬೇಕು ಅಂತ ಅನ್ನಿಸ್ತು. ಇವಾಗ ನಿಮ್ಮ ವಿಟಿನ ನೀವೇ ನೋಡೋ ಟೈಮ್. ಬನ್ನಿ, ಕಮ್ ದಿಸ್ ಸೈಡ್ ಸರ್. ಸಣ್ಣ ಬಿಗ್ ಬಾಸ್ ನಮ್ಮ ಧ್ರುವಂತ್ ಅವರ ಜರ್ನಿ ವಿಟಿ ಪ್ಲೀಸ್.
ಜನಗಳೇ ನೋಡಿದ್ರಲ್ಲ ಈಗ ಹೇಗಿತ್ತಪ್ಪ ವೀಟಿ? ಏನನ್ನಿಸ್ತಿದ್ರು? ಬದುಕಿದ್ದೀನಿ ಸರ್, ಇಲ್ಲಿಂದ ಬದುಕಿದ್ದೀನಿ ಸರ್. ಜೈ ಮಹಾಕಾಲ್. ಎಸ್ ಧ್ರುವನ್, ಹೇಗೆ ಅನಿಸ್ತು ವೀಟಿ? ಓ ಸರ್, ದಿಸ್ ಇಸ್ ಲೈಫ್ ಟೈಮಲ್ಲಿ ಏನು ಡ್ರೀಮ್ ನೋಡಿದ್ದೆ ಅದನ್ನ ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಸರ್. ನಾನು ಐ ಲೈಕ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್. ಈ ಮನೆ ನಾನು ಹೇಳ್ತೀನಿ ಸರ್, ಈ ಸೀಸನ್ದು ಕಪ್ಪು ವಿನ್ ಆದವ್ರಿಗೂ ಆ ಅನುಭವ ಬರಲ್ಲ ಸರ್. ನಾನು ಅನುಭವ ತಗೊಂಡಿದ್ದು ಮತ್ತೆ ನನಗೀಗ ಸಿಗ್ತಾ ಇರೋದು ಆಡಿಯನ್ಸ್ ಲವ್ ಇದೆಯಲ್ಲ ಸರ್, ಬಹುಶಃ ಈ ಕಪ್ಪು ಈ ಸೀಸನ್ ಕಪ್ ವಿನ್ನರ್ಗೂ ಸಿಗಲ್ಲ ಸರ್. ಆ ಮಟ್ಟಲ್ಲಿ ಧ್ರುವಂತ್ ಅಂಡ್ ಸ್ಪೆಷಲಿ ಜೈ ಮಹಾಕಾಲ್ ಸರ್. ಎಲ್ಲೋ ಒಂದು ಕಡೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರಿ. ಹೌದು ಸರ್, ನಮಗೆ ಸೀಕ್ರೆಟ್ ರೂಮ್ ಯಾವಾಗ ಸಿಕ್ತು ಸರ್, ಯಾವಾಗ ಟಿ ವಿಲಿ ನೋಡಿದೆ ಆಗ ಗೊತ್ತಾಯ್ತು ಸರ್ ನನಗೆ ಪಲ್ಸ್ ಏನು ಹೇಗೆ ಹೋಗಬೇಕು ಅಂತ. ಟಿ ವಿ ಒಳಗೆ ನಿಮ್ಮದು ಸೀಕ್ರೆಟ್ ರೂಮಲ್ಲಿ ನೀವು ರಕ್ಷಿತಾ ಅವ್ರನ್ನ ಹ್ಯಾಂಡಲ್ ಮಾಡಿದ ರೀತಿ ಬಗ್ಗೆ ನಿಮ್ಮ ಮನೆಯವ್ರು ಹೇಳಿರ್ಬೇಕಲ್ಲ. ನೀವು ನೋಡಿದ್ರ? ಮನೆಯವರಲ್ಲ ಸರ್, ನೀವು ಮನೆಗೆ ಹೋಗಿ ನೋಡಿದ್ರ ಹೋಲಿ? ಇಲ್ಲ ಸರ್, ನಾನು ಇದರಲ್ಲಿದ್ದೆ, ಹೊರಗಡೆನೇ ಇದ್ದೆ ನಾನು. ಅಂದರೆ ನನಗೆ ನಿನ್ನೆನೆ ಫೋನ್ ಸಿಕ್ಕಿದ್ದು, ನನ್ನ ಫ್ರೆಂಡ್ ಹೋಟ್ಲು ಸೇಫ್ ಅಲ್ಲ ಅಂತ ಹೇಳಿ ಫ್ರೆಂಡ್ ಮನೇಲಿ ಇಟ್ಟಿದ್ರು. ಅಲ್ಲೂ ಆದಷ್ಟು ಅವ್ರು ಹೈಲೈಟ್ಸ್ ತೋರಿಸ್ತಾ ಇದ್ರು. ಸ್ವಲ್ಪ ಬೇಜಾರಿತ್ತು ಇಷ್ಟು ಬೇಗ, ಬಟ್ ಹೊರಗಡೆ ಬಂದಾಗ ಗೊತ್ತಾಯ್ತು ಸರ್ ಯಾವ ಕಪ್ಗಿಂತ ದೊಡ್ಡದು ನಾನು ಗೆದ್ದಿದ್ದೀನಿ ಅಂತ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸರ್. ಆ್ಯಕ್ಚುಲಿ ಮನೆಯಿಂದ ಹೊರಗಡೆ ಬಂದಮೇಲೆ ಒಳಗಡೆ ಇರೋ ಎಷ್ಟು ಕಂಟೆಸ್ಟೆಂಟ್ಸ್ ಒಪ್ಕೊಂಡಿದ್ದಾರೆ. ದಟ್ ಮನೇನ ಧ್ರುವಂತ್ ಅವರು ಒಂದು ದೇವಸ್ಥಾನ ಥರ ಇಟ್ಟಿದ್ರು. ಧ್ರುವಂತ್ ಅವ್ರು ಇರೋ ತನಕ ಈಗಿರೋ ಕಂಟೆಸ್ಟೆಂಟ್ಸ್ಗಳಲ್ಲೇ ಎಷ್ಟೋ ಜನ ಒಪ್ಕೊಂಡಿದ್ದಾರೆ. ಹೌದು ಸರ್. ಹೊರಗಡೆ ಹೋಗ್ತಿದ್ದಾಗ ಏನು ಸಿಕ್ತು ರಿಯಾಕ್ಷನ್? ಫಸ್ಟ್ ಸರ್ ಗಾಡಿನೇ ಚೇಸ್ ಮಾಡ್ಕೊಂಡು ಬಂದರು. ನಾನು ಅಲ್ಲಿಂದ ಹೊರಟು ಹೋಟೆಲಿಂದ ಬಂದಾಗ ಇನೋವಾಗೆ ಟಿಂಟ್ ಇರಲಿಲ್ಲ, ಅಲ್ಲಿ ರೆಕಗ್ನೈಸ್ ಮಾಡಿ ಗಾಡಿನ ಚೇಸ್ ಮಾಡ್ಕೊಂಡು ಬಂದರು. ಮತ್ತೆ ಹೇಗೆ ಅನ್ನಿಸ್ತಾವ? ಬ್ಯೂಟಿಫುಲ್ ಅನ್ನಿಸ್ತು ಸರ್, ವೆರಿ ಬ್ಯೂಟಿಫುಲ್ ಸರ್. ಆಮೇಲೆ ಎಷ್ಟು ವರ್ಷಕ್ಕಾದ್ರಿ ಇದಕ್ಕೆ? 10 ವರ್ಷದ ತಪಸ್ಸು ಸರ್, 10 years. ಅದು 4 ತಿಂಗಳಲ್ಲಿ ಸಿಕ್ತು. ಹೌದು ಸರ್. ಲೆಟ್ಸ್ ಟಾಕ್. ಅಮ್ಮ ಹೇಗಿದ್ದೀರಿ? ನೀವ್ ಹೇಗಿದ್ದೀರಿ? ಚೆನ್ನಾಗಿರ್ತೀವ. ಇವ್ರಿಗೆ ಚಪ್ಪಾಳೆ ಕೊಟ್ಮೇಲೆ ಭಾಳ ಚೆನ್ನಾಗಿದ್ದೀವಿ. ಬಿಗ್ ಬಾಸ್ ನೋಡ್ತಾ ಇದ್ರಾ? ಹೌದು, ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ. ಆಲ್ ಸೀಸನ್ಸ್ ಎಲ್ಲದೂ ನೋಡಿದ್ರಿ? ಹೌದು. ವೆರಿ ಗುಡ್. ಈ ಸತಿ ಏನು ಇಷ್ಟ ಆಯ್ತು ನಿಮಗೆ ನಿಮ್ಮ ಮಗನ್ ಬಿಟ್ಟು? ಎಲ್ಲ ಇಷ್ಟನೇ ಒಂಥರ ಎಲ್ರು. ಇವರು ಇಲ್ಲೆಲ್ಲ ಎಗರಾಡ್ತಾರಲ್ಲ, ಕಿರ್ಚಾಡ್ಕೊಂಡು ಒಂಥರ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾರೆ ಕೆಲವು ಟೈಮ್. ಅದು ಇರ್ತದೆ, ಸ್ಮೂತ್ ಇರ್ತದೆ, ಎರಡು ಉಂಟು ಅವ್ರ ಹತ್ರ. ಅಲ್ಲಲ್ಲ, ನಿಂದು ಪ್ರಶ್ನೆ ಮುಗ್ಸಕ್ಕೆ ಕಾದ್ರೆ ಉತ್ತರ ಕೊಡಬೇಕು. ನೀವು ಇವಾಗ ಅರ್ಥ ಆಯ್ತು ಹಿಂಗೆ ಅಂತ ಮುಗ್ಸಕ್ಕೆ ಮಾತಾಡೋಕ್ಕೆ ನನ್ನ ಪ್ರಶ್ನೆ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಮನೆಯಲ್ಲೂ ಹೀಗೇನಾ ಅಂತ ಕೇಳಕ್ಕೆ ಹೊರಟೆ. ಮನೆಯಲ್ಲಿ ಎರಡು ಉಂಟು, ಅದೇ ಕೋಪನೂ ಇರ್ತದೆ. ಯಾವ ಜಾಸ್ತಿ ಇರುತ್ತೆ? ಕೋಪ ಸ್ವಲ್ಪ ಕಡಿಮೆ ಮನೆಯಲ್ಲಿ. ನಿಮ್ಮ ಥರನೇ ಸುಳ್ಳು ಹೇಳ್ತಾರಲ್ಲ, ಎಷ್ಟು ಚಂದವಾಗಿ ಸುಳ್ಳು ಹೇಳ್ತೀರಿ ನೀವು, ನಗಾಡ್ಕೊಂಡು ಸುಳ್ಳು ಹೇಳ್ತೀರಿ. ಅವ್ರಿಗೆ ಕೂಡಿ ಯಜಮಾನ್ರಿಗೆ. ಸರ್ ನಮಸ್ತೆ, ಕೂತ್ಕೊಳ್ಳಿ ಸರ್. ಸರ್ ತಮ್ಮ ಹೆಸರು? ಮಾಲಪ್ಪ ಅಂತೇಳಿ. ಮಾಲಪ್ಪ. ಯಾವಾಗಾರ ಒಂದ್ಸಲ ಅನ್ನಿಸ್ತಾ ಬಾಗಿಲು ತೆಗೆದ್ರೆ ಹೋಗಿ 2 ಬಿಟ್ಟಿಟ್ಟು ಬರ್ಬೇಕು ಇವ್ರಿಗೆ ಅಂತ ಈ ಸೀಸನ್? ಹೌದು ಸರ್, ಗ್ಯಾರಂಟಿ. ಅನಿಸಿತ್ತು? ನನಗೆ ಅನಿಸಿತ್ತು ಸರ್. ಅಲ್ವಾ? ಹೌದೌದು. ನೀವು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀರಿ. ಯಾವಾಗ ಜಾಸ್ತಿ ಅನ್ನಿಸ್ತು ಸರ್? ಹೊರಗಡೆ ಹೋಗಬೇಕು ಅಂತ ಹೇಳಿದಾಗ ತುಂಬ ಸಿಟ್ಟು ಬಂತು. ಇನ್ನು ಅದು ಅಂಥ ಜಾಗದಲ್ಲಿ ಇವನು ಈ ಥರ ಹೇಳ್ತಾನಲ್ಲ ಅಂತೇಳಿ ಸ್ವಲ್ಪ ಸಿಟ್ಟು ಬಂತು. ಸೀಕ್ರೆಟ್ ರೂಮಲ್ಲಿ ಇವ್ರನ್ನ ನೋಡಿದಾಗ ಹೇಗೆ ಅನಿಸ್ತು ನಿಮಗೆ? ಆಗ ಖುಷಿ ಆಗ್ತಾ ಇತ್ತು ಸರ್. ಯಾವ ವಿಚಾರ? ಯಾಕಂದ್ರೆ ಅದು ಸೆಲೆಕ್ಟ್ ಮಾಡಿ ಇಬ್ಬರನ್ನು ಬಿಟ್ಟಿದ್ದು ಉಂಟಲ್ಲ ಸರ್, ರಕ್ಷಿತನ ಮತ್ತೆ ಇವ್ರನ್ನ. ಯಾಕಂದ್ರೆ ಅವ್ರು ಮಾಡೋ ಕೆಲಸನ ರಕ್ಷಿತ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸರ್. ಏನು ಇಷ್ಟ ಆಯ್ತು ನಿಮ್ಗೆ ಸೀಕ್ರೆಟ್ ರೂಮಲ್ಲಿ? ಸೀಕ್ರೆಟ್ ರೂಮಲ್ಲಿ ಇವರು ಹೇಗೆ ಇರ್ತಾರೆ ಆ ರೂಮಲ್ಲಿ ಇಬ್ಬರಾಳು ಅಂತ ನನಗೆ ಹೆದರಿಕೆನೂ ಆಗ್ತಾ ಇತ್ತು ಸರ್. ಹೆದರಿಕೆ? ಹೌದು. ಇವರಿಂದ ಅವ್ರ ಮೇಲೆ ಭಯನ, ಅವರಿಂದ ಇವ್ರ ಮೇಲೆ? ಇಬ್ಬರಾಳಿಂದಲೂ ಭಯನೇ. ನಮಗೂ ಇತ್ತು ಸರ್ ಅದು, ನಮಗೂ ಇತ್ತು ಅದು. ಬಟ್ ಖುಷಿ ಆಯಿತು ಸರ್. ಧ್ರುವಂತ್ ಅವರೇ, ನಿಮ್ಮನ್ನು ಕಳ್ಸ್ಕೊಡೋಕ್ಕಿಂತ ಮುಂಚೆ ಒಂದಿಷ್ಟು ಚೆಕ್ಸ್ ಆ್ಯಂಡ್ ಗಿಫ್ಟ್ಸ್ ಇದೆ ನಿಮಗೆ. ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ 50,000 ಗಿಫ್ಟ್ ವೌಚರ್ ಪ್ಲೀಸ್. ಈಕೋ ಪ್ಲಾನೆಟ್ ಎಲಿವೇಟರ್ಸ್ ಅವ್ರ ಕಡೆಯಿಂದ 1 lakh ಕ್ಯಾಶ್ ಪ್ರೈಸ್. ಧ್ರುವಂತ್,
ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಈಗ ಹೊಸ ಜೀವನದ ಹೊಸ ಜರ್ನಿ ಶುರು ಆಗಿದೆ ಸರ್. ಇನ್ನು ಲೈಫ್ನ ನಾನು ಸಿನಿಮಾ ಇದಕ್ಕೆ ಡೆಡಿಕೇಟ್ ಮಾಡಬೇಕು. ಐ ವಾಂಟ್ ಬಿ ಒನ್ ಆಫ್ ದಿ ಇಂಡಿಯಾಸ್ ಬೆಸ್ಟ್ ಮೂವಿ ಮೇಕರ್ ಆ್ಯಂಡ್ ಕಥಾನಾಯಕನಾಗಿನೂ ಕೂಡ ಆ್ಯಂಡ್ ಅ ಮೂವಿ ಮೇಕರ್ ಆಗಿ ಕೂಡ. ಆ್ಯಂಡ್ ಅದಕ್ಕೆ ನನಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು, ನಿಮ್ಮ ಆಶೀರ್ವಾದ ಬೇಕು ಸರ್. ನಮ್ಮ ಮನೇಲಿ ನಿಮ್ಮ ಫ್ಯಾನ್ ಸರ್, ನನ್ನ ಮಮ್ಮಿ ನಾನೆಲ್ಲ ನಿಮ್ಮ ಸಿನಿಮಾನೇ ನೋಡ್ಕೊಂಡು ಬಂದಿದ್ವಿ ಸರ್. ಸೊ ವಿ ಕಾಂಟ್ ಬಿಕಮ್ ಯು, ಬಟ್ ನೀವು ಮಾಡಿರೋದು 1% ನಾವು ಮಾಡಿಬಿಟ್ರು ಸಾರ್ಥಕ ಸರ್ ಲೈಫಲ್ಲಿ. ಎಸ್ ಧ್ರುವಂತ್ ಅವರೇ, ಕಳಿಸ್ಕೊಡೋ ಟೈಮ್ ಅದು. ಅದಕ್ಕಿಂತ ಮುಂಚೆ ನಿಮ್ಮನ್ನು ಇಷ್ಟು ತಿಂಗಳುಗಳ ಕಾಲ ನೋಡಿ ಸಪೋರ್ಟ್ ಮಾಡಿ ಇಲ್ಲಿವರೆಗೆ ಉಳಿಸಿದಂಥ ನಿಮ್ಮ ವೀಕ್ಷಕರಿಗೆ ನಾನು ಹೇಳಬೇಕು ಅಂತಿದ್ರೆ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ನಾನು ಯೋಚನೆ ಮಾಡೋಕ್ಕೆ ಆಗದಿರೋಷ್ಟು ದೊಡ್ಡವನಾಗಿ ಮಾಡಿ ನನ್ನನ್ನು ಬಿಟ್ಟಿದ್ದೀರಿ ಹೊರಗಡೆ. ನನಗೆ ಅಷ್ಟು ಸಂತೋಷ, ಅಷ್ಟು ಖುಷಿ. ನನ್ನ ಹೆಸರನ್ನು ಆಮೇಲೆ ಸ್ಪೆಷಲಿ ಜಯಮಾಕಾಲ್ ಬ್ರ್ಯಾಂಡ್ ಮಾಡಿ ಹಾಕಿದಿರಿ. ಇದಕ್ಕೆ ನನ್ನ ಇಡೀ ಲೈಫ್ ಟೈಮ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಈಗ ತಾನೇ ನನ್ನೊಂದು ಹೊಸ ಲೈಫ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲರ ಆಶೀರ್ವಾದ ಪ್ರೀತಿ ಈ ಧ್ರುವಂತನ ಮೇಲೆ ಸದಾ ಇರಲಿ. ಜಯ ಮಹಾಕಾಲ್. ಆಲ್ ದಿ ಬೆಸ್ಟ್ ಧ್ರುವಂತ್, ಟೇಕ್ ಕೇರ್. ಬಿಗ್ ಬಾಸ್ಗೆ ನಿಮ್ಮಿಂದ ಒಳ್ಳೇದಾಗಿದೆ, ನಿಮಗೆ ಬಿಗ್ ಬಾಸ್ನಿಂದ ಒಳ್ಳೇದಾಗಿದೆ ಅಂದ್ಕೊಂಡು ಕಳಿಸ್ಕೊಡೋಣ. ಆಲ್ ದಿ ಬೆಸ್ಟ್. ಬ್ಲೆಸ್ಸಿಂಗ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಕೂತ್ಕೊಳ್ಳಿ. ನಿಮಗೇನೋ ಒಂದು ವಿಡಿಯೋ ಬಗ್ಗೆ ಮಾತಾಡಿ ಹೋಗ್ಬೇಕಾದ್ರೆ ತೋರಿಸ್ಬೇಕಾ ಗಿಲ್ಲಿ ಅವರೇ? ಅಣ್ಣ ಓಕೆ, ಕ್ಯಾನ್ ಐ ಹ್ಯಾವ್ ದ ವಿಟಿ ಪ್ಲೀಸ್?
ಯಾರು ಫಸ್ಟ್ ಏನಾರು ಹೇಳಬೇಕು ಮಾತಾಡಬೇಕು ಅಂದರೆ ಕೈ ಎತ್ತಿ ನೀವೇ ಮಾತಾಡಿ. ಮಾತಾಡಲಿಲ್ಲ ಅಂದರೂ ಅರ್ಥ ಆಗುತ್ತೆ. ನಿಮ್ಮ ಅದ್ಭುತವಾದಂಥ ಒಂದು ಸೀಸನಿನ ಜರ್ನಿಯ ಬಹಳ ಒಂದು ಚಿಕ್ಕ ಭಾಗ, ಬಟ್ ಬಹಳ ಅದ್ಭುತವಾದಂಥ ಭಾಗಗಳನ್ನು ತಗೊಂಡು ಈ ಒಂದು ವಿಡಿಯೋ ರೆಡಿ ಆಗಬೇಕಾದ್ರೆ ಎಡಿಟಿಂಗ್ ಟೀಮ್ ಭಾಳ ಒದ್ದಾಡುತ್ತೆ. ಯಾಕಂದರೆ ಎಲ್ಲಿಂದ ಏನು ತೆಗಿಬೇಕು ಗೊತ್ತಾಗಲ್ಲ, ಅಷ್ಟು ವಿಚಾರಗಳಿರುತ್ತೆ. ಬಟ್ ಹೇಳೋ ವಿಚಾರನ ಭಾಳ ಸೂಕ್ಷ್ಮವಾಗಿ ಹೇಳಬೇಕಾಗುತ್ತೆ ಅಂತ ಅಂದಮೇಲೆ ಅವರೆಲ್ಲರೂ ನಿಮಗಳಿಗೋಸ್ಕರ ನಿಮ್ಮ ಜೀವನನ ತುಂಬ ಚಿಕ್ಕ ರೀತಿಯಲ್ಲಿ ತೋರಿಸಿದಾಗ ಈ ವಿ ಟಿ ಏನಕ್ಕೆ ತೋರಿಸಿದ್ವಿ ಅಂದರೆ ತುಂಬ ಇದೆ. ಇವತ್ತು ನಾಳೆ ಬಹಳಷ್ಟು ವಿ ಟಿಗಳಿದೆ. ಅದರಲ್ಲಿ ಒಂದು ಚಿಕ್ಕ ಟೀಸರ್ ಅಂತ ಅಂದ್ಕೊಳ್ಳೋಣ. ಈ ಮನೆಯ ಜರ್ನಿ ಅಂದ್ಕೊಳ್ಳಿ. ಇದು ಕಂಟೆಸ್ಟೆಂಟ್ಸ್ ಅನ್ನೋದಕ್ಕಿಂತ ಬಿಗ್ ಬಾಸ್ ಸೀಸನ್ 12 ಈ ಮನೆಯ ಒಂದು ಪ್ರಯಾಣ. ಇದು ಮನೆ ಒಳಗಡೆ ಆದಂಥ ಒಂದು ವಿಚಾರ. ನಿಮಗೆ ಮನೆ ಆಚೆ ಏನಾಗ್ತಾ ಇದೆ ಅಂತ ಐಡಿಯಾನೇ ಇಲ್ಲ. ಸೊ ಮನೆ ಹೊರಗಡೆ ಏನು ನಡೀತಾ ಇದೆ ಅದರದ್ದು ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ ಹಾಕೋಣ. ನೀವುಗಳು ಗೆಲ್ಲಬೇಕು ಅಂತ ಯಾರ್ಯಾರೆಲ್ಲ ಏನೇನು ಮಾಡ್ತಾ ಇದ್ದಾರೆ. ಓಕೆ, ಇದು ಒಂದು ಚಿಕ್ಕ ಸ್ಯಾಂಪಲ್ಲು. ಓಕೆ, ಕ್ಯಾನ್ ಹ್ಯಾವ್ ದ ವಿಡಿಯೋ ಪ್ಲೀಸ್? ಸಿಕ್ಕಾಪಟ್ಟೆ ಇದೆ. ಇದು ಬಿಟ್ಟು ನೀವು ನೋಡ್ತಾ ಇರೋದು ಹೊರಗಡೆ ಅದು ಒಂದು ಚಿಕ್ಕ ಜಲಕ್ ನೀವು ನೋಡಿದ್ದು. ನಿಮ್ಮ ಎಲ್ಲರ ಫೌಂಡೇಶನ್ಸ್ 30-40 ಸೈಟಿಂದ ಸ್ಟಾರ್ಟ್ ಆಗಿದ್ರೆ ನನ್ನ ಪ್ರಕಾರ 100 ಎಕರೆಗೆ ಹೋಗಿದೆ ಇವತ್ತು. ಓಕೆ, ಅದೆಲ್ಲ ಒಳ್ಳೇದಾಗಲಿ ನಿಮಗೆ. ಅಟ್ಸ್ ಆಲ್. ಮನೆ ಹೊರಗಡೆ ನೋಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಏನು ಅನ್ನಿಸ್ತಾ ಇದೆ ಅಶ್ವಿನಿ ಅವರೇ? ಫೀಲ್ ಮಾಡ್ಕೊಳ್ಳೋಕ್ಕೆ ತುಂಬ ಒಂಥರ ಇಟ್ಸ್ ಹೆವಿ. ಇಷ್ಟೊಂದು ಪ್ರೀತಿ, ಇಷ್ಟೊಂದು ಇದು. ರಘು,
25 ಇಯರ್ಸಲ್ಲಿ ನಾನು ಏನು ರೆಕಗ್ನಿಷನ್ ಸಿಕ್ಕಿರ್ಲಿಲ್ವೋ ಈ ಒಂದು ವಿಡಿಯೋದಲ್ಲಿ ಎಲ್ಲ ಸಿಕ್ತು ಅಂತ ಅನ್ನಿಸ್ತಾ ಇದೆ ಸರ್. ಲೈಕ್ ಇವಾಗ ಜನ ನಾನು ಏನು 25 ವರ್ಷ ಮಾಡಿದ್ದೀನೋ ಎಲ್ಲನೂ ಮೋಸ್ಟ್ಲಿ ಸರ್ಚ್ ಮಾಡಿ ಅಥವಾ ಎಲ್ಲೋ ಒಂದು ಹೌದು ಈ ವ್ಯಕ್ತಿ ಇಷ್ಟು ಕಷ್ಟಪಟ್ಟಿದ್ದಾನೆ, ಇಷ್ಟು ಅಚೀವ್ಮೆಂಟ್ ಮಾಡಿದ್ದಾನೆ, ಇಷ್ಟೆಲ್ಲ ಮಾಡಿದ್ದಾನೆ ಲೈಫಲ್ಲಿ, ಇಷ್ಟೊಂದು ದೊಡ್ಡ ಜರ್ನಿ ಇದೆ, ಇದನ್ನೆಲ್ಲ ಒಂದು ಗುರುತಿ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಅನ್ಬಿಲೀವಬಲ್ ಸರ್. ಸ್ಪೀಚ್ಲೆಸ್. ಗಿಲ್ಲಿ ಅಣ್ಣ ನೀವು ಲೆಟ್ರ್ ಕಳಿಸಿದಾಗ ಒಂದು ಬರೆದಿದ್ರಿ ಅಣ್ಣ, ಇಲ್ಲಿವರೆಗೂ ಒಂದು ಲೆಕ್ಕ ಇಲ್ಲಿಂದ ಒಂದು ಲೆಕ್ಕ ಅಂತ. ಅದ್ರ ಮೀನಿಂಗ್ ಏನು ಅಂತ ಇವಾಗ ಅರ್ಥ ಆಯ್ತದ ಅಣ್ಣ. ಹೊಡೆದಿವೆ ಕಾವ್ಯ. ಐ ಸ್ಪೀಚ್ಲೆಸ್ ಸರ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನೀವು ಹೇಳಿದ್ರಿ ಸರ್, ಅಂದರೆ ಹೌ ಮಚ್ ಯು ಆರ್ ಸೀನ್ ದಿಸ್ ಇಸ್ ದ ಶೋ, ಅಂದರೆ ಅದೇ ಮ್ಯಾಟ್ರ್ ಆಗುತ್ತೆ ಅಂತ. ಪ್ರಾಬಬ್ಲಿ ಅಷ್ಟು ನಾನು ಕಾಣಿಸ್ಕೊಳಕ್ಕೆ ಆಗಿಲ್ಲದೆ ಇರಬಹುದು, ಬಟ್ ಎಷ್ಟು ಕಾಣಿಸ್ಕೊಂಡಿದ್ದೀನೋ ಅಷ್ಟರಲ್ಲಿ ಜನ ಅಷ್ಟು ಇಷ್ಟಪಟ್ಟಿದ್ದಾರೆ ಅಂದರೆ ತುಂಬ ತುಂಬ ಖುಷಿ ಆಗ್ತಿದೆ ಸರ್. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನಾನು ಯಾವಾಗಲೂ ಹೇಳ್ತೀನಿ ಸರ್, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೊಡೋ ಪ್ರೀತಿ ಅಂದರೆ ಜನರು, ಅವರೆಲ್ರಿಗೂ ಚಿರಋಣಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್. ರಕ್ಷಿತ್ ಅವರೇ. ಸರ್ ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಂಥ ವರ್ಡ್ಸ್ ಇಲ್ಲ ಹೇಳಲಿಕ್ಕೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಬಟ್ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಇವಾಗ ಯಾವತ್ತೂ ನಾವು ಮಾಡದೇ ಇರೋದು ಈ ಸೀಸನಲ್ಲಿ ಒಂದು ಚಿಕ್ಕದಾಗಿ ಒಂದು ರಿವೀಲ್ ಮಾಡ್ತೀವಿ. ಲಾಸ್ಟ್ ಸೀಸನಲ್ಲಿ ಒಂದು ವೋಟಿಂಗ್ಸ್ ಲಾಸ್ಟಲ್ಲಿ ಹೇಳಿದ್ವಿ, ಅಲ್ಲಿವರೆಗೂ ಲಕ್ಷಗಟ್ಟಲೆ ಬರ್ತಾ ಇತ್ತು ವೋಟ್ಸ್. ಲಾಸ್ಟ್ ಸೀಸನಲ್ಲಿ ಕ್ರೋರ್ಸ್ ಅಲ್ಲಿ ಬಂತು ಅಂತ, ಕರೆಕ್ಟ್? ಲಾಸ್ಟ್ ಸೀಸನ್ ಯಾರಿಗಾರ ನೆನಪಿದ್ಯಾ ಎಷ್ಟು ವೋಟ್ಸ್ ಬಂದಿತ್ತು ಅಂತ? 5 crores ಆಡ್ ವಾಸ್ ದ ವಿನ್ನರ್. ಬರೀ ವಿನ್ನರಿಗೆ 5 ಕೋಟಿ ಚಿಲ್ಲರೆ. ಓಕೆ, ಈ ಸೀಸನ್ನಿಗೆ ನೋಡ್ತೀರೇ, ಈ ಕ್ರೇಜ್ ಕ್ರಿಯೇಟ್ ಆಗಿ ಈ ಸೀಸನ್ನಲ್ಲಿ ಎಷ್ಟು ವೋಟ್ ಬಂದಿರ್ಬೋದು? ಒಂದು ಗೆಸ್ ಮಾಡಿ. ಡಬಲ್. ನನಗೊಂದು ಫಿಗರ್ ಹೇಳಿ. 10. ರಘು ಅವರೇ? 12 to 13 CR. ನೀವು ರಕ್ಷಿತ್ ಅವರೇ? 10 ಕೋಟಿ. ಧನುಷ್? 12 ಸರ್. ಕಾವ್ಯ ಅವರೇ? 10 to 12 ಸರ್. ಗಿಲ್ಲಿ ಅವರೇ? 8ರಿಂದ 10 ಕೋಟಿ ಬಂದಿರ್ಬೋದು. ಓಕೆ, ಈಗ ಒಂದು ಲಿಸ್ಟ್ ತೋರಿಸ್ತೀನಿ ಎಷ್ಟು ವೋಟ್ ಬಂದಿದೆ ಅಂತ. ನಾಳೆ ಬೆಳಗ್ಗೆ ತನಕ ವೋಟಿಂಗ್ ಲೈನ್ ಓಪನ್ ಇದೆ. ನಾನು ಇವಾಗ ಇನ್ನೂ ಎಷ್ಟೋ ಮುಂಚೆನೇ ತೋರಿಸ್ತಾ ಇದ್ದೀನಿ ಒಂದು ಲೆಕ್ಕ, ನೋಡ್ತೀರಿ? ಇವಾಗ 6 ಜನ ಕೂತಿದ್ದಾರಲ್ಲ, 6ನೇ ವ್ಯಕ್ತಿದು ವೋಟ್ ತೋರಿಸ್ತೀನಿ ಈಗ. ಓಕೆ. 6th, ಹೋದ ವರ್ಷದ 6th ಪ್ಲೇಸು ಈ ವರ್ಷದ 6th ಪ್ಲೇಸು ಕಂಪೇರ್ ಮಾಡಿಬಿಟ್ಟು ಕ್ಯಾನ್ ಐ ಹ್ಯಾವ್ ಇಟ್ ಪ್ಲೀಸ್? ಲಾಸ್ಟ್ ಇಯರ್ 64,48,853. ಇದು ಲಾಸ್ಟ್ ಇಯರ್ 6th ಪ್ಲೇಸ್. ಈ ವರ್ಷದ 6th ಪ್ಲೇಸ್ ಹಾಕಿತ್ತು. ಇದು ನಿನ್ನೆ ರಾತ್ರಿ 12 ಗಂಟೆ ಆದಂಥ ಅಪ್ಡೇಟ್. ಕ್ಯಾನ್ ಐ ಹ್ಯಾವ್ ಇಟ್? $98,73,501. All right. ಈಗ we are going straight to the first place. ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ. Again, voting line close ಆಗಿಲ್ಲ. All right. Can I have the updates, please? ನಿನ್ನೆ ರಾತ್ರಿ 12 o'clock ತನಕ ಬಂದಿರೋ ಅಪ್ಡೇಟ್ ಇದು. ಈ ಸೀಸನ್ನಿನ ಫಸ್ಟ್ ಪ್ಲೇಸ್ ಪಡೆಯೋರಿಗೆ ಇಲ್ಲಿವರೆಗೂ ಸಿಕ್ಕಿರೋ ವೋಟ್ಸ್ 37 crores ಆಡ್.
ವೋಟಿಂಗ್ ಲೈನ್ ಇನ್ನೂ ಓಪನ್ ಇದೆ, ಆಗ್ತಾನೆ ಇದೆ, ನಾಳೆ ಬೆಳಗ್ಗೆ 10 ಗಂಟೆಗೆ ಮುಗಿಯುತ್ತೆ ಅಂತ ಹೇಳ್ತಾ ಇದು ನಿಮ್ಮೆಲ್ಲರಿಗೂ ಏನಕ್ಕೆ ತೋರಿಸ್ದೆ ಅಂದರೆ ಈ ಒಂದು ಸೀಸನಲ್ಲಿ ತಾವು ಮಾಡಿದಂಥ ನಿಮ್ಮ ಸಾಧನೆ ತಾವು ಏನಪ್ಪ ಪಡ್ಕೊಂಡಿದ್ದೀವಿ ಅಂದರೆ ಇದೇ ಪಡ್ಕೊಂಡಿರೋದು. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಮೊದಲನೇ ಸ್ಥಾನ 2ನೇ ಸ್ಥಾನ ಭಾಳ ಕಮ್ಮಿ ಅಂತರ ಇದೆ. ಈ ಡಿಫ್ರೆನ್ಸ್ ನೋಡಿದ್ರಲ್ಲ ವೋಟ್ಸ್, ಇದರಿಂದ ಏನು ಅರ್ಥ ಆಯ್ತು ನಿಮಗೆ? ಸರ್ ತುಂಬ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನಿಸ್ತು. ನೋ ಕಾವ್ಯ, ದಟ್ಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಇಸ್ ಬಿಗ್ ಬಾಸಿನ ವೀಕ್ಷಕರ ಇನ್ವಾಲ್ವ್ಮೆಂಟ್ ಎಷ್ಟಾಗಿದೆ ಅಂತ ತೋರಿಸ್ತಾ ಇದೆ. ಕಾರಣ ಏನಂದರೆ ಇದುವರೆಗೂ ಬಿಗ್ ಬಾಸ್ ಎಷ್ಟೇ ಜನ ನೋಡಿರ್ಬೋದು, ವೋಟ್ಸ್ ಹಾಕೋದಕ್ಕೆ ಎಷ್ಟು ಜನ ಹೆಸಿಟೇಟ್ ಮಾಡೋರು, ವೋಟ್ಸ್ ಹಾಕ್ತಾ ಇರಲಿಲ್ಲ. ಬಟ್ ಇವಾಗ ನೀವೆಲ್ಲ ನೋಡಿರ್ತೀರಿ, ಬಿಗ್ ಬಾಸ್ ಹ್ಯಾಸ್ ಕಮ್ ಅಲೈವ್. ಪ್ರತಿಯೊಬ್ಬರೂ ಬಿಗ್ ಬಾಸ್ನ ಶೋ ಆಗಿ ನೋಡ್ತಾ ಇಲ್ಲ, ಈಗ ಹೀಗೆ ಹಿಡ್ಕೊಂಡು ಕೂತ್ಕೋತಾರೆ, ನಮ್ಮ ಜೀವನದ ಒಂದು ಭಾಗ ಅಂದ್ಕೊಂಡಿದ್ದಾರೆ. ಆ್ಯಂಡ್ ಅವರೆಲ್ಲರೂ ಅದನ್ನು ವೋಟ್ಸಿಗೆ ಕನ್ವರ್ಟ್ ಮಾಡ್ತಾರೆ ನೋಡಿದಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ವೇದಿಕೆ ಕೆಲವು ಸೀಸನ್ ಹಿಂದೆ ಸ್ಟಾರ್ಟ್ ಆಗಿದ್ದು, ಬರ್ತಾ ಬರ್ತಾ ಈ ವೇದಿಕೆ ಎಷ್ಟು ದೊಡ್ಡದಾಗ್ತಾ ಇದೆ, ಎಷ್ಟು ಕಾಂಪಿಟೇಟಿವ್ ಆಗ್ತಾ ಇದೆ. ಆ್ಯಂಡ್ ಬರೋ ಕಂಟೆಸ್ಟೆಂಟ್ಸ್ಗಳಿಗೆ ಯಾವ ಥರ ಪ್ಲ್ಯಾಟ್ಫಾರ್ಮ್ ಆಗುತ್ತೆ ಇದು, ಇಲ್ಲಿಂದ ಜೀವನನ ಎಷ್ಟು ಚೆನ್ನಾಗಿ ರೂಪಿಸ್ಕೋಬೋದು. ಈ ಅವಕಾಶ ಯಾವ ರಿಯಾಲಿಟಿ ಶೋಲು ಸಿಗಲ್ಲ, ಯಾವ ವೇದಿಕೆಯಲ್ಲೂ ಸಿಗಲ್ಲ. ಇದು ಬಿಗ್ ಬಾಸ್ ವೇದಿಕೆಯಿಂದ ಮಾತ್ರ ಸಾಧ್ಯ. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗ ಒಂದು ವಿಚಾರ ಇದೆ ಮೇನ್, ನೀವೆಲ್ಲ ಬಿಗ್ ಬಾಸ್ ಒಳಗೆ ಬರ್ತೀರಿ, ಏನು ಸಿಗುತ್ತೆ ವಿನ್ನರ್ಗೆ? ಇಷ್ಟು ವೋಟ್ ಸಿಕ್ಕಿದೆ, ಇನ್ನೂ ಜಾಸ್ತಿನೇ ಆಗುತ್ತೆ ನಾಳೆ ಆಗಸ್ಟ್ ಒಳಗೆ. ಆದರೆ ಅದೆಲ್ಲದ್ರ ಮಧ್ಯೆ ಏನು ಸಿಗುತ್ತೆ? ಟ್ರೋಫಿ ಅಣ್ಣ. ಒಂದು ಟ್ರೋಫಿ. ಓಕೆ, ಅಲ್ಲಿಂದನೇ ಪ್ರಾರಂಭ ಮಾಡೋಣ. ಯಾರಿಗೆ ನೋಡಬೇಕು ಟ್ರೋಫಿ? ಆರ್ ಯು ರೆಡಿ? ಎಸ್ ಸರ್. ದಿ ಗ್ರ್ಯಾಂಡ್ ಫಿನಾಲೆ ಆಫ್ ಸೀಸನ್ 12. ಯಾವ ಒಂದು ಟ್ರೋಫಿಗೋಸ್ಕರ ತಾವು 112 ದಿನಗಳ ಕಾಲ ಒದ್ದಾಡಿ, ಕಿರ್ಚಾಡಿ, ಗಲಾಟೆ ಮಾಡಿ, ಹತ್ತು ಕರೆದು ಮೈ ಮುರ್ಕೊಂಡು ತಾವೆಲ್ಲರೂ ಒಳಗಡೆ ಇದ್ರು, ಆ ಒಂದು ಟ್ರೋಫಿ ಅಲಾಂಗ್ ವಿತ್ ಆಲ್ ದಿ ಅದರ್ ಪ್ರಾಬಬಲ್ ಗಿಫ್ಟ್ಸ್. ದ ಫೈನಲ್ ಆನ್ಸರ್ ಈ ಸೀಸನ್ನಿಗೆ ಈ ಟ್ರೋಫಿ. ಸೊ ಪ್ರೆಸೆಂಟಿಂಗ್ ಟು ಯು ದ ಟ್ರೋಫಿ ಆಫ್ ಬಿಗ್ ಬಾಸ್ ಸೀಸನ್ 12. Ready? Yes, sir. At the count of 3, 2, 1. ಈ ಕಪ್ಪಲ್ಲಿ ಅದ್ಭುತ ಏನಂದರೆ, ನಿಮಗೆ ಇನ್ನೂ ಡೀಟೇಲಿಂಗ್ ಹತ್ತಿರದಿಂದ ನೋಡಿದಾಗ ಕರ್ನಾಟಕದ ಅಷ್ಟು ಕಲ್ಚರ್ನ ಇದರಲ್ಲಿ ಎನ್ಗ್ರೇವ್ಡ್ ಆಗಿದೆ. ನನಗೆ ಕಾಣಿಸ್ತಾ ಇರೋದು ನಿಮ್ಮ ದರ್ಪಣ ಸುಂದರಿ, ಮೈಸೂರು ಪ್ಯಾಲೇಸ್, ಆನೆ, ನಮ್ಮ ಅಂಬಾರಿ, ಯಕ್ಷಗಾನ ಸಂಪೂರ್ಣವಾಗಿದೆ. ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇದನ್ನು ಈ ಥರ ತಂದಿರೋದು. ಮನೆ ಯಾವ ಕಲ್ಚರಲ್ಲಿ ಡಿಸೈನ್ ಆಗಿದೆ ಅದೇ ಕಲ್ಚರಲ್ಲಿ ಭಾಳ ಅದ್ಭುತವಾಗಿ ಸೂಕ್ಷ್ಮತೆಯಲ್ಲಿ ಒಂದು ಹಾರ್ಡ್ ವರ್ಕಲ್ಲಿ ತಗೊಂಡಿದ್ದಾರೆ. ಆ್ಯಂಡ್ ಇದು ನಿಮ್ಮಲ್ಲಿ ಯಾರೋ ಒಬ್ಬರ ಕೈಗೆ ಸೇರುತ್ತೆ. ಆ ಕೈ ಯಾರ್ದು? ಕೈ ಎತ್ತಿ. ವಾವ್, ನೈಸ್, ಒಳ್ಳೆಯದಾಗಲಿ. ಈಗ ಈ ಟ್ರೋಫಿ ತಗೊಂಡು ಫೈನಲ್ ಆಗಿ ಸೀಸನ್ 12 ಗೆದ್ದು ಮನೆಗೆ ಹೋಗೋದು ಯಾರು ಅಂತ ನೋಡೋದಕ್ಕೆ ನೀವು ಮುಂದಿನ ಸಂಚಿಕೆ ಅಂದರೆ ನಾಳೆ ದ ಗ್ರ್ಯಾಂಡ್ ಫಿನಾಲೆಗೆ ಕಾಯಬೇಕು. ಅಲ್ಲಿವರೆಗೂ ಇನ್ನು ಕೆಲವು ಗಂಟೆಗಳ ಕಾಲ ನಿಮ್ಮೆಲ್ಲರಿಗೂ ಈ ಮನೆ ಇದೆ, ನಿಮ್ಮ ಮನೆಯ ಫೇವ್ರೆಟ್ ಸ್ಪಾಟ್ ಇದೆ, ಉಳಿದಿರೋ ಕಂಟೆಸ್ಟೆಂಟ್ಸ್ ಇದ್ದಾರೆ. ಮರಿಬೇಡಿ, ಇವತ್ತು ರಾತ್ರಿ ಈ ಮನೆಯಲ್ಲಿ ನಿಮಗೆ ಕೊನೆಯ ರಾತ್ರಿ. ಪ್ರತಿಯೊಬ್ಬರು ನಿದ್ದೆ ಮಾಡದಲ್ಲಿ
ಅದ್ಭುತವಾದ ಕನಸುಗಳೇ ಬೀಳಲಿ. ಆ ಕನಸಲ್ಲಿ ನೀವೇನು ನೋಡಬೇಕು ಅಂತ ಆಸೆ ಪಡ್ತೀರೋ ಅದನ್ನೇ ನೋಡಿ ಅಂತ ಹೇಳ್ತಾ, ಮತ್ತೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮಗೆ ಸಿಗೋವರೆಗೂ ಗಿಲ್ಲಿ ಅವರೇ, ಕಾವ್ಯ ಅವರೇ, ಧನುಷ್ ಅವರೇ, ರಕ್ಷಿತಾ ಅವರೇ, ರಘು ಅವರೇ, ಅಶ್ವಿನಿ ಅವರೇ, ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಈ ಬಿಗ್ ಬಾಸ್ ಸೀಸನ್ 12ನ ಕೊನೆಯ ರಾತ್ರಿ ಮನಸ್ಸು ಬಂದಂಗೆ ನೀವು ಬಹಳ ಪ್ರೀತಿಯಿಂದ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ, ಸಿಗೋವರೆಗೂ ಟೇಕ್ ಕೇರ್, ಆಲ್ ದಿ ಬೆಸ್ಟ್ ಸರ್. ಲವ್ ಯು ಆಲ್. ಥ್ಯಾಂಕ್ ಯು. ಆಟ, ವ್ಯಕ್ತಿತ್ವ, ಭಾವನೆ ಎಲ್ಲವನ್ನ ತುಂಬಿರುವಂಥ ಈ ಮನೆ ಒಂದು ಯುದ್ಧ ಭೂಮಿಯಾಗಿತ್ತು. 16 ವಾರಗಳ ಈ ಪಯಣ ಒಂದು ದಿನಕ್ಕೂ ಅದರ ಹುಮ್ಮಸ್ಸನ್ನು ಕಳೆದುಕೊಳ್ಳಿಲ್ಲ. ತನ್ನ ಮನೋರಂಜನೆಯ ಮೂಲಕ ಎಲ್ಲರನ್ನೂ ಮನೋರಂಜಿಸ್ತಾ ಅದನ್ನು ಕೂಡ ಕಳ್ಕೊಡ್ಲಿಲ್ಲ. ಈ ಯುದ್ಧ ನಾಳೆ ಕೊನೆಯದಾಗಿ ನಿಮ್ಮ ಮುಂದೆ ಬಂದು ಅಂತ್ಯವಾಗುತ್ತೆ. 112 ದಿನಗಳ ನಂತರ ಒಬ್ಬ ವಿನ್ನರ್ನ ತಾವು ಎಲ್ಲರೂ ನೋಡ್ತೀರಿ, ನಾವು ಅನೌನ್ಸ್ ಮಾಡ್ತೀವಿ. ಯಾರ ಕೈಗೆ ಈ ಟ್ರೋಫಿ ಸೇರುತ್ತೆ ನೋಡಿ ಅಂತ ಹೇಳ್ತಾ, ನಾಳೆ ಸಂಚಿಕೆಯಲ್ಲಿ, ನಾಳೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ನಾಳೆ ಸಿಗೋವರೆಗೂ ನಾಳೆ 6 ಗಂಟೆಗೆ ಮರಿಬೇಡಿ. ನಾಳೆ 6 o'clock 6 PM ನಿಮ್ಮ ಗ್ರ್ಯಾಂಡ್ ಫಿನಾಲೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಮರಿದೆ ಕೂತ್ಕೊಂಡು ನೋಡಿಕೊಂಡು ಆರಾಮಾಗಿರಿ, ನೀವು ಕಿತ್ತಾಟಗಳನ್ನ ಮಾಡ್ಕೊಂಡೆ ಅಂತ ಹೇಳ್ತಾ, ಇದು ನಿವ್ಯಾ ಬಾಡಿ ಮಿಲ್ಕ್ ಪ್ರೆಸೆಂಟ್ಸ್ ಬಿಗ್ ಬಾಸ್ ಸೀಸನ್ 12, ಕೋ-ಪ್ರೆಸೆಂಟೆಡ್ ಬೈ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಏಷ್ಯನ್ ಪೇಂಟ್ಸ್, ಕೋ-ಪವರ್ಡ್ ಬೈ ಅಶ್ವಸೂರ್ಯ ರಿಯಾಲಿಟೀಸ್, ವಾಕ್ಮೇಕ್ ಫುಟ್ವೇರ್, ಸಂತೂರ್, ಮಾರುತಿ ಸುಜುಕಿ ಹೆರಿಟೇಜ್, ಮಲ್ಲೇಶ್ವರಂ ಸುದರ್ಶನ್ ಸೈಟ್ ಹಾಗೂ ತೇಜು ರೆಡಿಮಿಕ್ಸ್. ಮತ್ತೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಸೀಸನ್ 12ನ ಕೊನೆಯ ದಿನ ನಿಮಗೆ ಸಿಗೋವರೆಗೂ ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪನಿಂದ ನಮಸ್ತೆ, ಶುಭರಾತ್ರಿ, ಗುಡ್ ನೈಟ್, ಲವ್ ಯು ಆಲ್.